ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡದ ಸಾಧಕರ ಜೊತೆ ಒಂದೊಳ್ಳೆ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಚಿತ್ರಕಲಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯೊಂದಿಗೆ ಕಲಾ ದಿಗ್ಗಜರಾಗಿ ಹೊರಹೊಮ್ಮದಂತಹ ಹಿರಿಯರು ನಾಡೋಜ ಡಾಕ್ಟರ್ ವಿ.ಟಿ. ಕಾಳೆ ಅವರು ಇವತ್ತಿನ ಅತಿಥಿಯಾಗಿ ನಮ್ಮೊಟ್ಟಿಗಿರುವಂತದ್ದು. ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ಹಾಗೆಯೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಜೊತೆಗೆ ಚಿತ್ರಕಲಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ವಿ.ಟಿ. ಕಾಳೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಬನ್ನಿ ಸರ್. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊದಲನೇದಾಗಿ ಚಿತ್ರಕಲಾ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿ ಇಡೀ ನಾಡಿನಾದ್ಯಂತ ಅಷ್ಟೇ ಅಲ್ಲದೆ ಎಲ್ರಿಗೂ ಸಹ ಚಿರಪರಿಚಿತರು, ಇಡೀ ದೇಶಾದ್ಯಂತ ರಾಷ್ಟ್ರೀಯವಾಗಿ ತಾವೆಲ್ಲರೂ ಸಹ ಚಿರಪರಿಚಿತರು. ಹೇಗನ್ಸುತ್ತೆ ಸರ್ ಈ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗಳನ್ನ ಒಮ್ಮೆ ನೀವು ಮೆಲುಕು ಹಾಕಿದಾಗ? ಇದು ಚಿತ್ರಕಲಾ ಕ್ಷೇತ್ರ ಅನ್ನೋದು ಒಂದೇ ಅಲ್ಲ, ಯಾವುದೇ ಕಲಾಕ್ಷೇತ್ರ ಬಹಳ ವ್ಯಾಪಕವಾದಂಥದ್ದು. ಅದು ಒಂದು ದಿವಸ 2 ದಿವಸಕ್ಕೆ ನಾನು ಕಲಿತೆ, ನಾನು ಮಾಡಿದೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಲೈಫ್ ಲಾಂಗ್ ಮಾಡಿದ್ರು ಅದನ್ನ ಕಲಿಯೋದೇ ಇರ್ತದೆ. ಕಲಿತೀವಿ ಅಂತ ಇಲ್ಲ, ಕಲಿಯೋದೇ ಯಾವಾಗಲೂ, ಸಾಯೋವರೆಗೂ ಕಲಿಯೋದೆ. ಹೀಗೆ ನಾನು ಸುಮಾರು 1947ರಲ್ಲಿ ನಾನು ಅಲ್ಲಿ ಮೂಲಿಕೆ ಪರೀಕ್ಷೆ ಅಂತ ಆಗ್ತಿದ್ವು ಮೊದಲು. ಅಂದ್ರೆ 7ನೇ ಕ್ಲಾಸಿನ ಪರೀಕ್ಷೆ ಮೂಲಿಕೆ ಪರೀಕ್ಷೆ ಅಂತಿದ್ರು. ಅದು ಪಾಸ್ ಆದ್ಮೇಲೆ ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲ್ನೊಳಗ ಅಲ್ಲೇ ಟಿ.ಪಿ. ಅಕ್ಕಿಯವರು ಅಂತ ಹೇಳಿ ಒಬ್ರು ಡ್ರಾಯಿಂಗ್ ಟೀಚರ್. ಅವ್ರು ಇನ್ನೂ ಆರ್ಟ್ ಸ್ಕೂಲ್ ಚಾಲೂ ಮಾಡಿದ್ದಿಲ್ಲ. ನಾವು ಲೋವರ್ ಗ್ರೇಡ್, ಹೈಯರ್ ಗ್ರೇಡ್ ಅಂತ ಹೇಳಿ 2 ಪರೀಕ್ಷೆಗಳಾಗ್ತಿದ್ವು. ಅದು ಅವಾಗ ನಾವು ಮುಂಬೈ ಪ್ರಾಂತದೊಳಗಿದ್ವಿ. ಮುಂಬೈ ಇಲಾಖೆನೇ ಬೇರೆ ಇತ್ತು, ಮುಂಬೈ ಪ್ರಾಂತ. ಈಗ ಹೆಂಗ್ ಬೇರೆ ಬೇರೆ ಸ್ಟೇಟ್ ಮಾಡಿದಾರೋ ಹಂಗ ಮುಂಬೈ ಕೂಡ ಒಂದು ಸ್ಟೇಟ್ ಇತ್ತು ಅವಾಗ. ಅವಾಗ ನಮ್ಮ ಉತ್ತರ ಕರ್ನಾಟಕದ 4 ಜಿಲ್ಲೆಗಳು, ಧಾರವಾಡ, ಬೆಳಗಾವ್, ಬಿಜಾಪುರ್, ಕಾರವಾರ, ಇವು 4 ಜಿಲ್ಲೆಗಳು ಮುಂಬೈ ಪ್ರಾಂತದೊಳಗಿದ್ವು. ಆಗ ಹೈಯರ್ ಆರ್ಟ್, ಉಚ್ಚ ಕಲಾ ಶಿಕ್ಷಣ ಕೊಡುವಂತಹ ಕಲಾಶಾಲೆಗಳು ಇರಲೇ ಇಲ್ಲ. ಧಾರವಾಡದಲ್ಲಿ ಒಂದಿತ್ತು, ಆಮೇಲೆ ಗದಗಿನಲ್ಲಿ 2ನೇ ಚಾಲು ಆಯ್ತು, 3ನೇದು ಮಿಣಿಜಿಗವ್ರು ಅಂತ ಹೇಳಿ ಅವ್ರು ಹುಬ್ಬಳ್ಳಿಯಲ್ಲಿ ಚಾಲು ಮಾಡಿದ್ರು. ಆನಂತರ ಬೆಳಗಾವದಾಗ ಒಂದು ಚಾಲು ಮಾಡ್ತಿದ್ವಿ, ಆರ್ಟ್ ಸ್ಕೂಲ್. ಆದ್ರೆ ಇಲ್ಲೇ ಪರೀಕ್ಷೆಗಳು ಇಲ್ಲಿ ಇರ್ತಿದ್ದಿಲ್ಲ. ಸೆಂಟರ್ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲ ಮುಂಬೈಗೆ ಹೋಗ್ಬೇಕು, ಅಲ್ಲಿ ಪರೀಕ್ಷೆ ಕೊಟ್ಟು ಬರ್ಬೇಕು. ಮುಂಬೈದಲ್ಲೇ ಜೆ ಸ್ಕೂಲ್ ಆಫ್ ಆರ್ಟ್ ಅಂತ, ಜಮ್ಶೆಡ್ಜಿ ಜೇಜಾಬಾಯಿ ಟಾಟಾ ಅವರು ಮಾಡಿಸಿಕೊಟ್ಟಂತ ಒಂದು ಸ್ಕೂಲ್, ಬಹಳ ದೊಡ್ಡ ಸ್ಕೂಲ್ ಅದು. ಅಲ್ಲಿಗೆ ಪರೀಕ್ಷೆಗೆ ಹೋಗ್ತಿದ್ವಿ, ಎಕ್ಸಾಮಿನೇಷನ್ ಅಲ್ಲೇ ಆಗವು. ಹೀಗಿರುವಾಗ ನಾನು ಹೈಸ್ಕೂಲಿಗೆ ಹೋದಾಗ ನಮ್ಮ ಗುರುಗಳು ಟಿ.ಪಿ. ಅಕ್ಕಿಯವರು ಅಂತ, ನೀನ್ ಡ್ರಾಯಿಂಗ್ ಚಲೋ ಐತಿ, ನೀನ್ ಡ್ರಾಯಿಂಗ್ ಕಲಿ ಅಂತ. ಆಯ್ತು ಬಿಡ್ರಿ ಅಂತ ಏನೋ ಕ್ಲಾಸ್ ಮಾಡ್ಕೊಂತ ಇದ್ವಿ. ಅವಾಗ ಡಿ.ಜಿ. ಬಡಿಗರ್ ಅಂತ ಹೇಳಿ, ಅವಾಗ ಮುಂಬೈ ಸ್ಟೇಟ್ ಅಂದ್ರೆ ಮುಂಬೈ ಸ್ಟೇಟ್ ಪೂರ್ತಿ ಎಲ್ಲಾ ಸ್ಕೂಲ್ಸ್ಗೂ ಒಬ್ಬ ಡ್ರಾಯಿಂಗ್ ಇನ್ಸ್ಪೆಕ್ಟರ್ ಅಂತ ಇರ್ತಿದ್ರು. ಈಗ ಹಂಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರ್ತಾರ, ಹಾಗೆ ಡ್ರಾಯಿಂಗಿಗೆ ಒಬ್ರು ಇನ್ಸ್ಪೆಕ್ಟರ್ ಇರ್ತಿದ್ರು. ಡಿ.ಜಿ. ಬಡಿಗರ್ ಅನ್ನೋರು ನಮ್ಮ ಸ್ಕೂಲಿಗೆ ಬಂದಿದ್ರು. ಮಲ್ಕೊಂಡಿದ್ದೆ, ಅತ್ತೆಯನ್ನು ಒಂದೇನು ಪೆನ್ಸಿಲ್ ಸ್ಕೆಚ್ ಮಾಡಿದ್ದೆ. ನೋಡಿದ್ರ ಅವರು ಬಡಿಗರ್ ಅವ್ರು ನೋಡಿ, ಅಕ್ಕಿಯವ್ರ ಬರಲಿಲ್ಲ ಅಂತ, ಈ ಹುಡುಗಂದು ಡ್ರಾಯಿಂಗ್ ಭಾಳ ಚಲೋ ನೋಡ್ರಿ, ಏನ್ ಮಲ್ಕೊಂಡಿದ್ದೆ ಅತ್ತೆ ಎಷ್ಟು ಚಂದ ಮಾಡಿದಾನು, ಇವನ್ ಮಾತ್ರ ಬಿಡ್ಬೇಡ್ರಿ ನೀವು ಅಂತ. ಅವ್ರು ಆಯ್ತು ಅಂತ ಹೇಳಿ. ಆಮೇಲೆ ಅದೇ ವರ್ಷ ನಾನು ಲೋವರ್ ಗ್ರೇಡ್ ಪರೀಕ್ಷೆ ಕುಂತೆ. ಅಂದ್ರೆ 5-6 ಸಬ್ಜೆಕ್ಟ್ ಇರೋವು ಚಿತ್ರಕಲಾ ಕ್ಷೇತ್ರದಲ್ಲಿ, ಅಂದ್ರೆ ಎಲಿಮೆಂಟರಿ ಗ್ರೇಡ್ ಅದು. ಅದಕ್ಕೆ 3 ಪ್ರೈಸಸ್ ಬಂದು. ಆಮೇಲೆ ನೆಕ್ಸ್ಟ್ ಇಯರ್ ಹೈಯರ್ ಇದಕ್ಕೆ ಬಂದ್ವಿ, ಅದ್ರೊಳಗೆ ಮತ್ತೆ 2 ಪ್ರೈಸ್ ಬಂದು. ಟೋಟಲ್ 5 ಅವಾರ್ಡ್, ಗವರ್ಮೆಂಟ್ ಅವಾರ್ಡ್ ಅವಾಗ ಅವೆಲ್ಲ ಅವರು ಕೊಟ್ರವು. ಅವ್ರ ನಮ್ಮ ಅಕ್ಕಿ ಗುರುಗಳು ಎಲ್ಲ ನೀನು
ಪೇಂಟಿಂಗ್ ಕಲಿ ಅಂತ. ಪೇಂಟಿಂಗ್ ಅಲ್ಲಿ ಅನ್ನೋದು ಸರಿ ನೋಡೋಣ, ಬಡತನ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ತೀರ್ಕೊಂಡು ಹೋಗಿದ್ರು. ನಾನು 10-12 ವರ್ಷದ ಹುಡುಗ. ಅವಾಗ ನಮ್ಮ ಅಣ್ಣ ಇದ್ರು ಒಬ್ಬರು ಭೀಮರಾವ್ ಅಂತೇಳಿ, ಅವ್ರ ಗದಗಿನಲ್ಲಿ ಟೋಪಿ ಹೊಲೆ ಕೆಲಸ ಮಾಡ್ತಿದ್ರು. ಟೋಪಿ ಹೊಲೆ ವಾರಕ್ಕೆ 6 ರೂಪಾಯಿ ಸಂಬಳ ಅವ್ರಿಗೆ. ಅದೇ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿದ್ರು ಅವ್ರ ಗದಿಗೆ. ನಮ್ಮ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಾನು ಅವ್ರ ಜೊತೆಗೆ ಕರ್ಕೊಂಡು ಬಂದ್ರು. ಅವ್ರ ಪೇಂಟಿಂಗ್ ಕಲಿದ ನಮ್ಮಲ್ಲಿ ಎಕ್ಸ್ಪೆನ್ಸಿವ್ ಅದು, ಯಾಕಂದ್ರೆ ಡ್ರಾಯಿಂಗ್ ಮಟೀರಿಯಲ್ಸ್ ಕಾಸ್ಟ್ಲಿ, ಡ್ರಾಯಿಂಗ್ ಪೇಪರು, ಕಲರ್ಸು, ಬ್ರಷ್ಗಳು ಎಲ್ಲ ಕಾಸ್ಟ್ಲಿ. ಅದು ಏನೋ ಮಾಡೋದು ನೋಡೋಣ ಅಂಥೇಳಿ ನಮ್ಮ ಅಣ್ಣಗೆ ಹೇಳಿದೆ, ಹಿಂಗೆ ಕಲಿ ಅಂದಕತ್ತಾರೆ ಪೇಂಟಿಂಗ್. ಕಲಿ ಅಂದರು. ಸೂಪರ್. ಅಲ್ಲಪ್ಪ ಖರ್ಚು ಬರ್ತೈತಿ, ಬಂದ್ರೆ ಬರಲಿ ನೋಡೋಣ ದೇವ್ರ ಅದನ್ನ ಅಂದ್ರು. ಆಮೇಲೆ ಆ ಪರೀಕ್ಷೆಗೆ ನಾವು ಅಭ್ಯಾಸ ಮಾಡಿದ್ವಿ. ಅಂದ್ರೆ ನನಗೆ ಅವಾಗ 16-17 ವರ್ಷ ಅವಾಗಷ್ಟೇ. ಫಸ್ಟ್ ಟೈಮ್ ನಾನು ಮುಂಬೈ ನೋಡಿದ್ದು ಅವಾಗನೇ ಎಕ್ಸಾಮಿನೇಷನ್ ಹೋದಾಗ. ನಮ್ಮ ಗುರುಗಳು ನಮ್ಮ ವಿದ್ಯಾರ್ಥಿಗಳ ಮೇಲೆ ಬಹಳ ಕಾಳಜಿ ಮಾಡೋರು. ನಾವೆಲ್ಲ ಹೊಸವರು, ಸಣ್ಣ ಹುಡುಗರು, ಇವ್ರ ಜೊತೆಗೆ ಮುಂಬೈದಂತ ಊರೊಳಗೆ ಅಡ್ಡಾಡೋದು ಕಷ್ಟ ಅಂತೇಳಿ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಜೊತೆ ಕಳಿಸ್ತಿದ್ರು. ಮುಂಬೈ ನೋಡ್ದಂತವ್ರು ಗುರುಗಳು ಅವರು CN ಪಾಟೀಲ್ ಅಂತ ಇದ್ರು, ಅಂತವ್ರನ್ನೆಲ್ಲ ಕಳ್ಸೋರು. ಅಲ್ಲೇ ಇಳ್ಕೊಳಕ್ ಜಗತ್ ವ್ಯವಸ್ಥೆ, ಹೋಟೆಲ್ನೊಳಗೆ ಇಳಿಲಿಕ್ಕೆ ಸಾಧ್ಯ ಇಲ್ಲ, ಕಾಸ್ಟ್ಲಿ. ಅವಾಗ ನಮ್ಮ ಗುರುಗಳು ಏನ್ ಮಾಡ್ತಿದ್ರು, ಅಲ್ಲಿ ಒಂದು ಸ್ಕೌಟ್ ಬಿಲ್ಡಿಂಗ್ ಇತ್ತು. ಆ ಸ್ಕೌಟ್ ಬಿಲ್ಡಿಂಗ್ನೊಳಗ ಇವರೆಲ್ಲ ಸ್ಕೌಟ್ ಹುಡುಗರು ಅಂತ ಹೇಳಿ ಅಲ್ಲೇ ನಮಗೆ ಜಾಗ ಕೊಡಿಸ್ತಿದ್ರು ಬದುಕಲಿಕ್ಕೆ. ಆ ಸ್ಕೌಟ್ ಬಿಲ್ಡಿಂಗ್ ಎಲ್ಲ ಇದ್ದು ನಾವು ಪರೀಕ್ಷೆಗಳೆಲ್ಲ ಮಾಡಿ ಬರ್ತಿದ್ವಿ. ಆ ಫಸ್ಟ್ ಟೈಮ್ ನಾನು ಎಲಿಮೆಂಟ್ರಿ ಪೇಂಟಿಂಗ್ ಅಂದ್ರೆ ಉಚ್ಚ ಕಲಾ ಇದ್ರೊಳಗೆ ಎಲಿಮೆಂಟ್ರಿ ಪೇಂಟಿಂಗ್ ಅದು. ಅದ್ರೊಳಗ ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆದ್ ನಾನು. ಅದ್ಭುತ. ಇಡೀ ಕರ್ನಾಟಕ ಅಂದ್ರೆ ಎಷ್ಟು, ಅವಾಗ 4 ಜಿಲ್ಲೆ ಹೇಳಿದ್ನಲ್ಲ, 4 ಜಿಲ್ಲೆ ಹೇಳಿದ್ರೆ ಗದಗಿನಾಗ ಒಂದು ಕಲಾಮಂದಿರ, ಹುಬ್ಳಿಯಾಗ ಒಂದು ಕಲಾಮಂದಿರ, ಬೆಳಗಾವದಾಗ ಒಂದು ಕಲಾಮಂದಿರ, ಧಾರವಾಡದಾಗ ಒಂದು ಕಲಾಮಂದಿರ, ಎಲ್ಲಾ ಸೇರಿ ಒಂದು 20-30 ಹುಡುಗರು ಇರೋರು ಅಷ್ಟೇ. ಆ 20-30 ಹುಡುಗರೊಳಗೆ ನಾನು, ಇದು ನಮ್ಮ ಗುರುಗಳಿಗೆ ಬಹಳ ಸಂತೋಷ. ಪೇಪರ್ನಾಗೆಲ್ಲ ಹಾಕ್ಸಿದ್ರೆ ಅವ್ನು ಇಡೀ ಕರ್ನಾಟಕ ಫಸ್ಟ್ ಬಂದ. ಇಡೀ ಕರ್ನಾಟಕದ ನಾಮ ಆಗಿದ್ದಿಲ್ಲ ಅವಾಗ. ಹೌದು ಸರ್. ಹಿಂಗ ಖುಷಿ ಆಯ್ತು. ಅದು ನಾವು ಮಾಡ್ಕೊಂತ ಹೋದ್ವಿ. ಅದು ಮುಂದೆ ಹೈಯರ್ ಗ್ರೇಡ್ ಪರೀಕ್ಷೆ, ಹೈಯರ್ ಆರ್ಟ್ ಎಕ್ಸಾಮಿನೇಷನ್, ಸೆಕೆಂಡ್ ಇಂಟರ್ಮೀಡಿಯೇಟ್ ಎಕ್ಸಾಮ್ ಅಂತ ಅದಕ್ಕೆ ಹೋಗ್ಬೇಕು. ಅದು ಇನ್ನೂ ಕಾಸ್ಟ್ಲಿ ಹಾಕೊಂತ ಹೋಗ್ತದೆ ಮುಂದೆ ಬಂದಂಗೆಲ್ಲ. ಯಾಕಂದ್ರೆ ಆಯಿಲ್ ಪೇಂಟ್ ಎಲ್ಲ ಮಾಡ್ಬೇಕು, ಕ್ಯಾನ್ವಾಸ್ ಪೇಂಟಿಂಗ್ಸ್ ಮಾಡ್ಬೇಕು. ಅವಾಗ ಫಸ್ಟ್ ಟೈಮು ಮುಂಬೈಗೆ ಹೋಗ್ಬೇಕಾದ್ರೆ ಒಂದು 100 ರೂಪಾಯಿ ತಗೊಂಡು ಹೋದ್ರೆ ಇಡೀ ಒಂದು 15-20 ದಿವಸ ಇರ್ತಿದ್ರು ನಾವು ಮುಂಬೈದಾಗ. ಜಗದೊಂದು ಫ್ರೀ ಆಗಿರೋದು. 10 ಅಣೆಗೆ ಒಂದು ರೈಸ್ ಪ್ಲೇಟ್, ಅಲ್ಲಿ ಗೋಪಾಲ ಆಶ್ರಮ ಅಂತ ಇತ್ತು, ಉಡುಪಿ ಬ್ರಾಹ್ಮಣರದು ಗೋಪಾಲ ಆಶ್ರಮ ಅಂತ. 10 ಅಣೆಗೆ ಒಂದು ಪ್ಲೇಟ್, 2 ಚಪಾತಿ, 2 ಬಟ್ಲ ಅನ್ನ, 2-3 ಬನ್ನಿ ಕಾಯಿಪಲ್ಲೆ, ತುಪ್ಪ, ಬೆಣ್ಣೆ ಎಲ್ಲಾನು ಇಡೋರು ಅದ್ರಾಗ. ಅಷ್ಟೇ 10 ಅಣೆ. 10 ಅಣೆ ಅಂದ್ರೆ ಈಗೇನು 60 ಪೈಸಾ ಅಷ್ಟರೊಳಗೆ ಊಟ ಮಾಡ್ಕೊಂಡು ಅಲ್ಲೇ ಇರ್ತಿದ್ವಿ. ಆ ವರ್ಷ ಪಾಸ್ ಆದ್ವಿ. ಸೆಕೆಂಡ್ ಇಯರ್ ಆಯ್ತು, ಥರ್ಡ್ ಇಯರ್ ಪೆಂಡಿಂಗ್ ಹೋದ್ವಿ. ಮುಂಬೈಗೆ ಹೋಗ್ಬೇಕಾದ್ರೆ ಆ 100 ರೂಪಾಯಿ ಕೂಡ್ಸೋದು ಬಹಳ ಕಷ್ಟ ಇತ್ತು. ನಮ್ಮ ಗುರುಗಳ ಸಂಬಳ, ಹೈಸ್ಕೂಲ್ ಟೀಚರ್ ಅವರು, TP ಹಾಕಿ ಅವ್ರು 120 ರೂಪಾಯಿ ಸಂಬಳ ಅವ್ರಿಗೆ. ಏನ್ ಮಾಡ್ಬೇಕು, ಮುಂಬೈಗೆ ಹೋಗ್ಲಿಕ್ಕೆ ಕರೆಕ್ಟ್ 100 ರೂಪಾಯಿ ಬೇಕು. ಗಾಡಿ ಖರ್ಚು ಅದು ಎಲ್ಲ ಅವ್ರು ಏನೋ ಕಟ್ಪಟ್ಟು, ರೈಲ್ವೆ ಕನ್ಸೆಷನ್ ಟಿಕೆಟ್ಸ್ ಅಂದ್ರೆ ಅರ್ಧ ಚಾರ್ಜ್ ಒಳಗೆ ನಾವು ಮುಂಬೈಗೆ ಹೋಗ್ಬಿಡ್ತಿದ್ವಿ. ಹಂಗೆಲ್ಲ ಮಾಡೋರು. 3ನೇ ಸಲ ಅಡ್ವಾನ್ಸ್ ಪರೀಕ್ಷೆಗೆ ಹೋಗ್ಬೇಕಾದ್ರೆ 6 ರೂಪಾಯಿ, ವಾರಕ್ಕೆ 6 ರೂಪಾಯಿ ಸಂಬಳ, ತಿಂಗಳಿಗೆ 24 ರೂಪಾಯಿ. ನಮ್ಮ ಮನೆ ಖರ್ಚು ನಡೆಸ್ಕೊಂಡು ಅವ್ರ ಮಕ್ಕಳು, ಈ ಮಕ್ಕಳಿದ್ರು, ಅವರು ನಾವು ಇಷ್ಟು ಮಂದಿಗೆ ಸಂಸಾರ ನಡೆಸ್ಕೊಂಡು ಮುಂಬೈಗೆ ಹೋಗಕ್ಕೆ ಎಲ್ಲಿಂದ ರೊಕ್ಕ ಜೋಡಿಸ್ಬೇಕು. ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ರೆ ಕನ್ನಡ ಶಾಲೆ ಮಾಸ್ತರ್ ಜನರು ಏನಿರ್ತಾರಲ್ಲ, ಅವರು 1-4 ಜನ ಊರಾಗೆಲ್ಲ ಅಡ್ಡಾಡಿ ರೊಕ್ಕ ಕೂಡಿಸ್ಕೊಂಡು ಬಂದ್ರು. ಪಟ್ಟಿ ಮುಂಬೈಗೆ ಹೋಗ್ಲಿಕ್ಕೆ ಪಟ್ಟಿ ಕೊಡಿಸ್ಕೊಂಡು ಆ ರೊಕ್ಕದೊಳಗೆ ನಾನು ಮುಂಬೈಗೆ ಹೋಗಿ ಬರ್ತಿದ್ದೆ. ಆಮೇಲೆ ಥರ್ಡ್ ಇಯರ್ ಪೇಂಟಿಂಗ್ ಅಂದ್ರೆ ಅಡ್ವಾನ್ಸ್ ಪೇಂಟಿಂಗ್ ಅಂತ ಏನು ಬರ್ತದ. ಅವಾಗ ನಮ್ಮ ಅಣ್ಣವ್ರು ಕೆಲಸ ಮಾಡ್ತಿದ್ದು ಒಂದು ಟೊಪಿಗೆ ಅಂಗಡಿ, ಹೊಲಿಗೆ ಅಂಗಡಿ. ಅವ್ರ ಮಾಲೀಕರಿಗೆ ಗೊತ್ತಾಯ್ತು ಇದು. ಅವರು ಸಿಟ್ಗೆದ್ರು, ನಮ್ಮಣ್ಣ ತೀರ್ಕೊಂಡು ಹೋಗ್ಬಿಟ್ಟಿದ್ರು ಅಷ್ಟೇ. ಆ ಭೀಮರಾವನ್ನವರು ತೀರ್ಕೊಂಡು ಸರ್. ಮುಂದೆ ಹೋಗುದು ಹೆಂಗ, ಥರ್ಡ್ ಇಯರ್ ಪೇಂಟಿಂಗ್ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅವಾಗ ಅವ್ರಿಗೆ ಗೊತ್ತಾಯ್ತು ಹಿಂಗ್ ಮಾಡೋಣ. ಹುಡುಗ ಹೊರಗೆಲ್ಲ ಪಟ್ಟಿ ಎತ್ಕೊಂಡು ಹೋಗ್ಯಾನ, ಕರೆ ಕಳಿಸಿ ಬೈದ್ರು. ನಾನು ನಿಮ್ಮಣ್ಣ ಸತ್ರ ಏನಾಯ್ತು, ನೀನು ಇಲ್ಲಿ ಬರ್ಬೇಕು, ಹೋಗ್ಬೇಕು, ನಿನ್ಗೆ ಏನ್ ಬೇಕು ಅದನ್ನೆಲ್ಲ ಇಲ್ಲಿ ತೊಗೊಂಡು ಹೋಗ್ಬೇಕು ಗಂಟೆ ಒಳಗೆ. ಅವರು ಪ್ರತಿ ವರ್ಷ ನನ್ನ ಜೊತೆಗೆ ಒಬ್ಬ ಮನುಷ್ಯನ ಕಳಿಸಿ ಮುಂಬೈಗೆ ಹೋಗ್ಲಿಕ್ಕೆ ಖರ್ಚು ಎಲ್ಲ ಕೊಟ್ಟು ಕಳಿಸಿ. ಹಿಂಗಾಗಿ ಥರ್ಡ್ ಇಯರ್ ಅಡ್ವಾನ್ಸ್ ಪೇಂಟಿಂಗ್ ಆಯ್ತು. ಥರ್ಡ್ ಇಯರ್ ಪೇಂಟಿಂಗ್ ಆಯ್ತು. ಅಡ್ವಾನ್ಸ್ ಪೇಂಟಿಂಗ್ ಅಂದ್ರೆ 4ನೇ ವರ್ಷದ ಪೇಂಟಿಂಗ್. ಅವಾಗ ನಮ್ಮ ಗುರುಗಳ ಯಾರಿಗೆ ಏನು ಕೇಳಕ್ ಹೋಗ್ಬೇಡ, ಅವರೇ ಎಲ್ಲ ಖರ್ಚು ಕೊಟ್ಟು, ಬಣ್ಣ, ಬ್ರಷ್, ಪೆನ್ಸಿಲ್ ಎಲ್ಲ, ಊಟದ ಖರ್ಚು, ಮುಂಬೈದಾಗ ಇರೋ ಖರ್ಚು ಎಲ್ಲ ಅವರೇ ಕೊಟ್ಟು ನಮಗೆ ಡಿಪ್ಲೊಮಾ ತನಕ ಕಳಿಸಿದ್ರು. ನಾನು ಡಿಪ್ಲೊಮಾ ಅಂದ್ರೆ ಫೈನಲ್ ಇಯರ್ ಅದು. ಆ ಡಿಪ್ಲೊಮಾಕ್ಕೆ ನನಗೆ 19 ವರ್ಷ ಅವಾಗ. JJ ಸ್ಕೂಲ್ನೊಳಗೆ ಭಾಳ ದೊಡ್ಡ ಕಲಾವಿದರು ಇರ್ತಿದ್ರು. ಅಡೂರ್ಕರ್, ಅಡಾರ್ಕರ್, ಪಲ್ಸಿಕರ್ ಇರ್ತವ್ರೆಲ್ಲ ದೊಡ್ಡ ಕಲಾವಿದರು. ಧೋಪೇಶ್ವರಕರ್ ಅಂತ ಅವ್ರು ಪ್ರಿನ್ಸಿಪಾಲ್ ಇದ್ರು. ಅವರೆಲ್ಲ 19 ವರ್ಷದೊಳಗೆ ಡಿಪ್ಲೊಮಾ ಕುಂತಾನಲ್ಲ ಅಂತ ನೋಡಕ್ ಬರ್ತಿದ್ರು. ಅದು ಪೇಂಟಿಂಗ್ ಹಿಂಗ್ 3 ಅಡಿ, ಹಿಂಗ್ 4 ಅಡಿ ದೊಡ್ಡ ಪೇಂಟಿಂಗ್ ರೀ. ನಾನು ಒಂದು ಇಷ್ಟ ಕೊಳ್ಳ ಅದು ನಿಂತ್ಕೊಂಡು ಪೇಂಟಿಂಗ್ ಮಾಡಕ್ ಬರಂಗಿಲ್ಲ, ಈಸಿ ಮೇಲೆ ಇಟ್ಕೊಂಡು
ಒಂದು ಸ್ಟೂಲ್ ಇಟ್ಟಿದ್ರೆ ಆ ಸ್ಟೂಲ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ ನಾನು. ಅದು ಬಂದು ಒಬ್ಬ ಯಾರೋ ಅಡೂರ್ಕರ ಯಾರು ಅಡಾರ್ಕರ್ ಅಂತ ಹೇಳಿ ಅವ್ರು ಬಂದು ನೋಡಿ ಹೆಂಗ್ ಮಾಡ್ತೀವಿ ಇದನ್ನೆಲ್ಲ ನೀವು ಮೇಲೆ ಹತ್ಕೊಂಡು ಮಾಡ್ತೀನಿ ಹೋಗಿ ಎಲ್ಲ ಒಂದು 5-6 ಮಂದಿನ ಕರ್ಕೊಂಡ್ ಬಂದ್ರು ನೋಡ್ರಿ 19 ಪೇಂಟಿಂಗ್ ಮಾಡಿ ಡಿಪ್ಲೊಮಾ ಫೈನಲ್ ಇಯರ್ ಅದು ಮಾಡಿದ್ರೆ ನೋಡಿದ್ರು ಅವಳು ಭಾಳ ಖುಷಿ ಆಗ್ಬಿಟ್ರು ಅವ್ರು ನನಗೆ ಹಿಂಗ ಎಲ್ಲ ಹೊಸನ ಮನೆ ಎಲ್ಲ ಪ್ರಯೋಗಗಳನ್ನು ಮಾಡ್ಕೊಂಡು ಎಲ್ಲ ಡಿಪ್ಲೊಮಾ ಮಾಡಿದ ಮೇಲೆ ಈ ಡಿಪ್ಲೊಮಾ ಆಗೋದಕ್ಕಿಂತ ಮುಂಚೆ ಅಡ್ವಾನ್ಸ್ ಪೇಂಟಿಂಗ್ ಅಂತ ಆಗ್ತದೆ. ನಮ್ಮ ಅಕ್ಕಿಯವರು ಚಾಲು ಮಾಡಿದ್ದು ವಿಜಯ ಕಲಾ ಮಂದಿರ ಅಂತ ಗದಗಿನಲ್ಲಿ. ಅವಾಗ ಬಹಳ ಕಡಿಮೆ ಹುಡುಗರು ಎಲ್ಲ ಬಡವರು ನಮ್ಮಂತವ್ರ ಯಾರು ರೊಕ್ಕ ಕೊಡೋರೇ ಇಲ್ಲ ಅವ್ರಿಗೆ. ಅವ್ರು ಹೈಸ್ಕೂಲಾಗ ಟೀಚರ್ ಕೆಲಸ ಮಾಡ್ಬೇಕು, ಇವರಿಗೆಲ್ಲ ರೊಕ್ಕ ಕೊಟ್ಕೊಂಡು ಕಲಿಸ್ಬೇಕು. ಅವ್ರಿಗೆ 8 ಜನ ಮಕ್ಕಳು ಅಕ್ಕಿಯವ್ರಿಗೆ ಅಂಥದ್ರೊಳಗೂ ನಮ್ಗೆಲ್ಲ ಅವರು ಕೊಟ್ಟು ಕಲಿಸಿ ಮಾಡಿದ್ರು. ಡಿಪ್ಲೊಮಾ ಆಯ್ತು. ಡಿಪ್ಲೊಮಾ ಆದ್ಮೇಲೆ ಅಡ್ವಾನ್ಸ್ ಪೇಂಟಿಂಗ್ ಆದ್ಮೇಲೆ ಆಮೇಲೆ ಡಿಪ್ಲೊಮಾ. ಅಡ್ವಾನ್ಸ್ ಪೇಂಟಿಂಗ್ ಆದ್ಮೇಲೆ 1952ರಲ್ಲಿ ನನಗೆ ಅಲ್ಲಿ ಆರ್ಟ್ ಸ್ಕೂಲ್ ಒಳಗ ಇನ್ಸ್ಟ್ರಕ್ಟರ್ ಅಂತ ಹೇಳಿ ಅಪಾಯಿಂಟ್ಮೆಂಟ್. ಯಾವ ಸ್ಕೂಲ್ ಸರ್ ಅದು? ಅದೇ ವಿಜಯ ಕಲಾ ಸ್ಕೂಲ್. ಆದ್ರೆ ಇನ್ಸ್ಟ್ರಕ್ಟರ್ ಆರ್ಟ್ ಇನ್ಸ್ಟ್ರಕ್ಟರ್ ಅಂತ ಹೇಳಿ ಪೋಸ್ಟ್ ಕೊಟ್ರು. ಅಲ್ಲಿ ಕೆಲಸ ಮಾಡ್ಕೊಂತ 12 ವರ್ಷ ಅಲ್ಲಿ ಕೆಲಸ ಮಾಡಿದೆ. 52ರಿಂದ 64ವರೆಗೂ ಕೆಲಸ ಮಾಡಿ ಆ ಅವಧಿಯೊಳಗ ನಮ್ಮ ಟೆಕ್ಸ್ಟ್ ಬುಕ್ ಕಮಿಟಿ ಅವರು ಅಲ್ಲಿ ಟೆಕ್ಸ್ಟ್ ಬುಕ್ ಇಲಿಸ್ಟ್ರೇಷನ್ಸ್ ಮಾಡಿಕೊಟ್ಟೆ. ಆಮೇಲೆ ಕೆಲವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದ್ದು ಅದಕ್ಕೆಲ್ಲ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಕಾರಣಾಂತರದಿಂದ ನಾನು ಇಲ್ಲಿ ಸೊಂಡೂರಿಗೆ ಬರುವಂತ ಪರಿಸ್ಥಿತಿ ಬಂತು. ಸರ್, ಈಗ ನೀವು ಹುಟ್ಟಿದ್ದು ಯಾವಾಗ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳೋದಾದ್ರೆ ಮತ್ತು ನಿಮ್ಮ ಕೂಡು ಕುಟುಂಬ ಅಂತ ನಿಮ್ಮ ಕುಟುಂಬದ ಬಗ್ಗೆ ಹಿನ್ನೆಲೆಯನ್ನು ಹೇಳೋದಾದ್ರೆ? ನಾನು ಹುಟ್ಟಿದ್ದು 1934 ಫೆಬ್ರವರಿ 13ನೇ ತಾರೀಕು. ಯಾಕಂದ್ರೆ ನಾನು ಯಾವತ್ತು ಹುಟ್ಟಿದ್ರೆ ನನಗೆ ಎಲ್ಲಿ ಗೊತ್ತಿರ್ತದೆ, ಅವ್ರು ಯಾರು ಹೇಳಿದ್ರು ಆ ಸ್ಕೂಲ್ನಾಗ ಹೆಸರು ಹಚ್ಚಿದ ಆ ರೆಕಾರ್ಡ್ ಪ್ರಕಾರ 13/2/1934. ನಾನು ಹುಟ್ಟಿದ್ದು ನಮ್ಮ ತಾಯಿಯ ತವ್ರ ಮನೆ ಕೊಣ್ಣೂರು ಅಂತ ಒಂದು ಚಿಕ್ಕ ಹಳ್ಳಿ, ಅಗದಿ ಕುಗ್ರಾಮ. ಇವತ್ತಿಗೂ ಅಲ್ಲಿ ಇರೋದು ನಮ್ಮವ 4 ಮನೆಗಳು, ನಮ್ಮ ಸಂಬಂಧಿಕರ ಮನೆಗಳು ಅಷ್ಟೇ. ಇನ್ನು ಜಾಧವ್ ಅಂತ ಇಲ್ಲಿ ಬೆಂಗಳೂರು ಇದ್ರಾಗ ಇದ್ದಾರಲ್ಲ ಬಳ್ಳಾರಿಯಲ್ಲಿ ಆರ್ಟ್ ಸ್ಕೂಲ್ ಮಾಡಿದ್ರು, ಅದೇ ನಮ್ಮ ಮಳೆ ಅವರು. ಯಾವ ಜಿಲ್ಲೆಯಲ್ಲಿ ಬರ್ತದೆ? ಈಗ ಬಾಗಲಕೋಟೆ ಜಿಲ್ಲಾ, ಮೊದಲು ಬಿಜಾಪುರ ಜಿಲ್ಲಾ ಎಲ್ಲ ಗೊತ್ತಿದ್ರೆ. ಅದು ಕೊಂಡೂರು ಅಂತ ಒಂದು ವಿಲೇಜ್, ಅಲ್ಲೇ ನಾನು ಹುಟ್ಟಿದ್ದು. ನಮ್ಮ ತಾಯಿಯವರು ಅಲ್ಲೇ ತೀರ್ಕೊಂಡ್ರು, ಅಂದ್ರೆ ತವ್ರ ಮನೆಯಲ್ಲಿ ಅವ್ರು ತೀರ್ಕೊಂಡ್ರು. ನಮ್ಮ ತಂದೆ ಇದ್ರು ಅವಾಗಿಲ್ಲ. ಆಮೇಲೆ ಏನ್ ಮಾಡಿದ್ರು, ನಮ್ಮನ್ನ ಇಲ್ಲಿ ಗದಗಿನಲ್ಲಿ ಟೊಪ್ಪಿಗೆ ಹೊಲ ಕೆಲಸ ಮಾಡ್ತಿದ್ರು. ನಮ್ಮ ದೊಡ್ಡ ಅಣ್ಣ ಒಬ್ಬರು ಎಲ್ಲಿದ್ದಾರೆ ನಮಗೆ ಗೊತ್ತೇ ಇದ್ದಿಲ್ಲ, ಅವ್ರಿಗಿಂತ ದೊಡ್ಡವರು. ಎಷ್ಟು ಜನ ಸರ್ ನೀವು? ನಾನು 8ನೇನವ್ರು, ಯಾರು ಇಲ್ಲಿ ನಾನು ಒಬ್ಬನೇ ಇರೋದು. ಅವರು ಹಿಂಗಾಗಿ ಅವಾಗ ಏನಾಯ್ತು, ನಮ್ಮ ತಂದೆಯವ್ರು ಇದ್ರೆ ಇನ್ನ ಅವಾಗ ಗದಗಿನಲ್ಲಿ ಕೆಲಸ ಮಾಡ್ತಿದ್ರು. ಅವಾಗ ಅವ್ರು ಏನ್ ಮಾಡಿದ್ರು, ಅಲ್ಲಿಗೆ ಹೋಗ್ಬೇಕು ಗದಿಗೆ ಅಂತ. ನಾನು ಇಲ್ಲಿ ನಡ್ಕೊಂಡು ಇನ್ನೂ 6ನೇ ಕ್ಲಾಸ್ ಕಲಿತಿದ್ದೇನೆ, ಪ್ರೈಮರಿ 6ನೇ ಕ್ಲಾಸ್. ಅವಾಗ ತೀರ್ಕೊಂಡ್ರು ನಮ್ಮ ತಾಯಿಯವರು. ತೀರ್ಕೊಂಡ್ಮೇಲೆ ಮತ್ತೆ ಇವರಾದ ಹೊಸದಾಗಿ ಮದುವೆ ಮಾಡ್ಕೊಂಡು ಇಲ್ಲಿ ಬಂದಿದ್ರು. ಗದಿನಾಗ ಒಂದು ಮನೆ ಮಾಡ್ಕೊಂಡಿದ್ರು, ಒಂದು ಸಣ್ಣ ಮನೆ ಮಾಡ್ಕೊಂಡು. ಹುನಗುಂದದಿಂದ ಅಮೀನ್ಗಢಕ್ಕೆ ನಡ್ಕೊಂಡು ಬಂದಿವ್ ನಾವು. ಸುಮಾರು ಒಂದು 15-20 ಕಿಲೋಮೀಟರ್ ನಡ್ಕೊಂಡು ಕರ್ಕೊಂಡ್ ಬಂದ ನಮ್ಮಪ್ಪ. ದುಡ್ಡು ಬೇಕಲ್ಲ, ಟ್ರೈನ್ಗೆ 2.5 ರೂಪಾಯಿ ಚಾರ್ಜ್ ಅಷ್ಟೇ. ಟ್ರೈನ್ ಬರ್ಬೇಕಾದ್ರೆ ಬಾಗಲಕೋಟೆ ಬರ್ಬೇಕು. ಅಮೀನ್ಗಢದೊಳಗೆ ಅವತ್ತ ಅಲ್ಲೇ ವಸ್ತಿ ಮಾಡಿದ್ವಿ ನಾನು ನಮ್ಮ ತಂದೆ. ಅಲ್ಲೇ ವಸ್ತಿ ಮಾಡಿ ಮುಂದೆ ಮತ್ತೆ ಯಾವುದೋ ಒಂದು ಬಸ್ 100 ರೂಪಾಯಿನ ಹಾಕೊಳ್ಳೆ ಅಷ್ಟೇ ಚಾರ್ಜ್ ಇರ್ತಿತ್ತವ. ಬಾಗಲಕೋಟೆಗೆ ಹೋದ್ವಿ. ಬಾಗಲಕೋಟೆಯಿಂದ ಟ್ರೈನ್ನಾಗ ಗದಿಗೆ ಬಂದು ಅಲ್ಲೇ ಸೆಟ್ಲ್ ಆದ್ವಿ. ಆಮೇಲೆ ಇವೆಲ್ಲ ಹೇಳಿದ್ನೆಲ್ಲ ಕಡೆ ಹೈಸ್ಕೂಲ್ನಲ್ಲೇ ಪ್ರೈಮರಿ ಸ್ಕೂಲ್ ಆಯ್ತು. ಪ್ರೈಮರಿ ಸ್ಕೂಲ್ ಆದ್ಮೇಲೆ ಹೈಸ್ಕೂಲ್ ಆಯ್ತು. ನಾನು ಮುಂಬೈಗೆ ಹೋಗ್ಲಿಕ್ಕೆಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನನಗೆ ಹೆಲ್ಪ್ ಮಾಡಿದ್ರು. ಹಿಂಗೆಲ್ಲ ಆಗಿ ಡಿಪ್ಲೊಮಾ ಮುಗಿಸ್ಕೊಂಡು ಅಲ್ಲಿಗೆ ಆರ್ಟ್ ಟೀಚರ್ ಆಗಿರ್ಲಿಕ್ಕೆಲ್ಲ. ಆರ್ಟ್ ಇನ್ಸ್ಟ್ರಕ್ಟರ್, ಟೀಚರ್ ಬೇರೆ, ಆರ್ಟ್ ಟೀಚರ್ ಬೇರೆ, ಡ್ರಾಯಿಂಗ್ ಟೀಚರ್ ಬೇರೆ. ಹೌದು ಸರ್, ಇನ್ಸ್ಟ್ರಕ್ಟರ್ ಕೆಲಸ. ಈಗ ವಿ.ಟಿ. ಕಾಳೆ ನಾಡೋಜ, ಇವಾಗ ನಾಡೋಜ ಅನ್ನೋದು ನಿಮ್ಗೆ ಒಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಉನ್ನತ ಪದವಿಯನ್ನು ಕೊಟ್ಟಿರೋದು, ಗೌರವ ಡಾಕ್ಟರೇಟ್. ವಿ.ಟಿ. ಕಾಳೆ, ವಿ.ಟಿ. ಅಂದ್ರೆ ಏನ್ ಸರ್? ವಿ ಅಂದ್ರೆ ವೆಂಕೋಬರಾವ್, ಓಕೆ. ಟಿ ಅಂದ್ರೆ ತುಳಜಾರಾಮ್, ಅಂದ್ರೆ ನಮ್ಮ ತಂದೆಯವ್ರ ಹೆಸರು ತುಳಜಾರಾಮ್, ತುಳಜಪ್ಪನು ಅಂತೀವಿ ನಾವು. ನನ್ನ ಹೆಸರು ವೆಂಕೋಬ ಅಂತ ಕರೀತಾರೆ, ವೆಂಕಟೇಶ್ ಅಂತ ನಾವು ಏನೇನೋ. ಅದು ಹಿಂಗಾಗಿ ವಿ.ಟಿ. ಕಾಳೆ ನಮ್ಮ ಮನೆತನದ ಹೆಸರು. ಅದು ಕಾಳೆ ಅನ್ನೋದು ನಮ್ಮ ಮನೆತನದ ಹೆಸರು. ಈಗ ಗದಗಿಂದ ಸಂಡೂರಿಗೆ ಬಂದಂತ ಒಂದು ಆ ರೋಚಕ ಪಯಣ ಹೆಂಗಿತ್ತು ಸರ್? ನಾನು 1952ರಿಂದ 64ರವರೆಗೂ ಗದಗಿನ ವಿಜಯ ಕಲಾ ಮಂದಿರದಲ್ಲಿ ನಾನು ಆರ್ಟ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡಿದೆ. ಅವು ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಕೈಯೊಳಗೆ ಕಲಿತು ಇವತ್ತಿಗೂ ಕೂಡ ದೊಡ್ಡ ಕಲಾವಿದರಾಗಿದ್ದಾರೆ. ಆಮೇಲೆ ಕಾರಣಾಂತರದಿಂದ ನಾನು ಸೊಂಡೂರಿಗೆ ಬರುವಂತ ಪರಿಸ್ಥಿತಿ ಬಂತು. ಕಾರಣ ಅಂದ್ರೆ ನಾನು ಸೊಂಡೂರಿನಲ್ಲೇ ಮದುವೆ ಆಗಿದ್ದು. ನಮ್ಮ ಮನೆಯವರು ಸೊಂಡೂರಿನವರು, ಅವ್ರ ತಾಯಿ ನಮ್ಮ ಸೋದರತ್ತೆ, ನಮ್ಮ ತಂದೆಯವ್ರ ತಂಗಿ ಮಗಳು ಅವ್ರು ನಾವು ಮಾಡ್ಕೊಂಡಿದ್ದು. ಹಿಂಗಾಗಿ ಕಾರಣಾಂತರದಿಂದ ನಾನು ಸೊಂಡೂರಿಗೆ ಬಂದೆ. ಅವಾಗ ನಾನು ಬರಬೇಕಾದ್ರೆ ಕೆ.ಎಸ್. ವೀರಭದ್ರಪ್ಪನವರು, ನಿಮ್ಗೆ ಗೊತ್ತಿರ್ಬೇಕು, MP ಇದ್ರು ಅವರು. ಅವ್ರು ಇನ್ನು ನಾನು ಬಂದಾಗ MP ಏನು ಇದ್ದಿಲ್ಲ. ಅವ್ರು ನನಗೆ ಬಾಲ್ಯದಿಂದಲೂ ಪರಿಚಯ ನಮ್ಗೆ ಅವ್ರಿಗೆ. ಹೀಗಾಗಿ ಅವ್ರಿಗೆ ಕೇಳಿದ್ ನಾನು ಹಿಂಗೆ ಸೊಂಡೂರಿಗೆ ಬರ್ಬೇಕಂತ ಮಾಡೀನಿ. ಯಾಕ್ರೆ ನೀವು ಅವತ್ತು ಬರ್ರಿ ಅಂತ ಹೇಳಿ ಅಂದ್ಕೊಳ್ಳೆ ನಾನು ಅವ್ರ ಮಾತಿನ ಮೇಲೆ ಸೊಂಡೂರಿಗೆ ಬಂದೆ. ಸೊಂಡೂರಿಗೆ ಬಂದ ಮೇಲೆ
ಗೋರ್ಪಡೆ ಅವ್ರು ಇನ್ನೂ ಯಂಗ್ ಆಗಿದ್ರು ಇನ್ನು. ಅವ್ರ ಭೇಟಿ ಮಾಡ್ಸಕ್ಕೆ 4 ದಿವಸ ಹಿಡಿದ್ ನಾನು ಅವ್ರು ಗೋರ್ಪಡೆ ಅವ್ರು ಭೇಟಿ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ರು ಬಿಜಿ ಮನುಷ್ಯ ಎಲ್ಲಿ ಬೇಕಲ್ಲಿ ಹೋಗ್ತಿದ್ರು. ಹಿಂಗಾಗಿ ಅವ್ರು ಸ್ವತಃ ವೀರಭದ್ರಪ್ಪನವ್ರು ನಾನು ಕರ್ಕೊಂಡು ಅಡ್ಡಾಡಿ ಅವ್ರು 4ನೇ ದಿವಸಕ್ಕೆ ಅವ್ರು ಸಿಕ್ಕರು. 4ನೇ ದಿವಸ ಅವ್ರು ಸಿಕ್ಕ ಮೇಲೆ ಅವ್ರ ಜೊತೆಗೆ ಮಾತಾಡಿದ ಮೇಲೆ ಎಲ್ಲ ಓರಲ್ ಇಂಟರ್ವ್ಯೂ, ನಾನು ಪೇಂಟಿಂಗ್ಸ್ ಎಲ್ಲ ಕೆಲವು ತಂದಿದ್ದೆ. ಅವ್ರು ನೋಡಿದ್ರು, ಭಾಳ ಖುಷಿಪಟ್ಟರು. ನಾನು ನಿಮ್ಮ ಪೋರ್ಟ್ರೇಟ್ ಮಾಡ್ಲಿಕ್ಕೆ ಬರ್ತದ ಅಂದ್ರೆ ಮಾಡ್ತೀನಿ ರೀ ಅಂದೆ. ಮತ್ತೆ ಮಾಡ್ರಿ ಅಂದೆ. ಯಾರ್ದು ಮಾಡ್ತೀರಿ ಅದು? ನಿಮ್ಮದು ಮಾಡ್ತೀನಿ ಅಂದೆ. ನಂದು ಬೇಡ, ನೀವು ಮಾಡೋದನ್ನ ನೋಡ್ಬೇಕು, ನಾನು ವೀರಭದ್ರಪ್ಪ ಅವ್ರದ್ದು ಮಾಡ್ರಿ ಅಂದರು. ವೀರಭದ್ರಪ್ಪನವರು ಪೋರ್ಟ್ರೇಟ್ ವಾಟರ್ ಕಲರ್ ಅನ್ನೋದು ಮಾಡಿದೆ. ಐ ವಾಸ್ ಇಂಪ್ರೆಸ್ಡ್. ಭಾಳ ಖುಷಿ ಆಯ್ತು ಅವ್ರಿಗೆ. ಆದ್ಕೂಳೆ ಸರಿ ಆಗಿಂದಾಗ ಅಪಾಯಿಂಟ್ಮೆಂಟ್ ಕೊಡಿಸಬಿಟ್ರು. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ರೆ ನಾನು. ಕೊಟ್ಟ ತಕ್ಷಣ ನೀವು ಯಾವಾಗ ಬರ್ತೀರಿ ಅಂದ್ರು. ನನಗೆ 1 ತಿಂಗಳ ಅವಧಿ ಬೇಕ್ರಿ. 1 ತಿಂಗಳು ಯಾಕೆ ಬೇಕು? 1 ತಿಂಗಳು ಬಂದ್ಬಿಡ್ರಿ, ನಾಳೆ ನಾಡ್ದು ಆದರು. ಇಲ್ಲ ರೀ, ನಾನು ಇಂಥ ಒಂದು ಸ್ಕೂಲ್ನಲ್ಲೇ ಈಗಾಗಲೇ ಆಲ್ರೆಡಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ಅಲ್ಲೆಲ್ಲ ನಾನು ಇನ್ಫಾರ್ಮೇಶನ್ ಕೊಟ್ಟು ಬರ್ಬೇಕಂತದ. ಸರಿ ಅದು 1 ತಿಂಗಳು ಬಿಟ್ರು. 1 ತಿಂಗಳು ಆಗಸ್ಟ್ 1ನೇ ತಾರೀಕಿಗೆ ನಾನು ಜಾಯಿನ್ ಆಗುವಂಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಆಗಸ್ಟ್ 11, 1964. ಅವಾಗ ನಾನು ಇಲ್ಲಿ ಬಂದು ಜಾಯಿನ್ ಆಗ್ಬೇಕಾದ್ರೆ ಏನು ಮಾಡಿದ್ರು, ನೀನು 1 ವರ್ಷ ನೀವು ಛತ್ರಪತಿ ಸ್ಕೂಲ್ನಲ್ಲಿ ಮತ್ತು ನಮ್ಮ ಸ್ಕೂಲ್ನಲ್ಲಿ, ಅಂದ್ರೆ ಅವರು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, 2 ಕಡೆಗೂ ನೀವು ಕೆಲಸ ಮಾಡಬೇಕು. ಸರಿ ಬಿಡ್ರಿ. ಒಂದು ಹೊತ್ತು ಇಲ್ಲಿ ಛತ್ರಪತಿ ಸ್ಕೂಲ್ನಲ್ಲಿ, ಒಂದು ಹೊತ್ತು ಸಂಡೂರ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ಕೊಂತ 1 ವರ್ಷ ಕಳೆದ್ಬಿಟ್ರು. 65ನಲ್ಲಿ ಅವರು ನಮ್ಮ ಪ್ರಿನ್ಸಿಪಾಲ್ ಏನು ಹೇಳಿದ್ರೆ, ನೀವು ಇಲ್ಲೇ ನಮ್ಮ ಸ್ಕೂಲ್ಗೆ ಬಂದ್ಬಿಡ್ರಿ, ಅವ್ರ ಸ್ಕೂಲ್ ಅದನ್ನ ಬಿಟ್ಬಿಡ್ರಿ, ಇಲ್ಲೇ ಬಂದ್ಬಿಡ್ರಿ ಪೂರ್ತಿ. ಆಮೇಲೆ 65ರಿಂದ ಪೂರ್ತಿ ಅಲ್ಲೇ ನಾನು ಸಂಡೂರ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡಿದೆ. ಒಂದು ವಿಶೇಷ ಹೇಳ್ಬೇಕಂದ್ರೆ, ನಾನು ಬರೇ ಚಿತ್ರಕಲಾ ಶಿಕ್ಷಕನಾಗಿ ಸೇರಿಕೊಂಡಿದ್ದೇನೋ ನಿಜ, ಆದರೆ ಇಡೀ ಸುಮಾರು ಅಲ್ಲಿ ನಾನು 40 ವರ್ಷ ನಾನು ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಹೆಚ್ಚಾಗಿ ನಾನು ನಾಟಕ ಕಲಿಸಿದೆ ಅಲ್ಲಿ. ಚಿತ್ರಕಲಾ ಶಿಕ್ಷಕನು ಹೌದು, ಅದಕ್ಕಿಂತ ಮುಖ್ಯ ನಾಟಕ ಮಾಸ್ತರ್. ನಾಟಕಗಳಂದ್ರೆ ಮಕ್ಕಳಿಗೆ ನಾನೇ ನಾಟಕಗಳನ್ನು ಬರೆದು ನಾನೇ ನಿರ್ದೇಶನ ಮಾಡಿ ಮಕ್ಕಳ ಕಡೆಯಿಂದ ನಾಟಕ ನಾನು ಬರೆಸಿದ್ದೆ. ಸುಮಾರು ಒಂದು 15-20 ನಾಟಕಗಳನ್ನು ನಾನು ಬರೆದಲ್ಲಿ ಮಕ್ಕಳ ಕಡೆಯಿಂದ ಮಾಡಿಸಿದೆ. ಪ್ರಿನ್ಸಿಪಾಲ್ ಮಹಾಲಕ್ಷ್ಮಿ ಅವರು ಅಂತಿದ್ರು. ಇವರು ಸ್ವತಃ ಡ್ರಾಮಾ ಅಂದ್ರೆ ಬಹಳ ಖುಷಿ ಅವರಿಗೆ. ಅವರು ಸಹಿತ ಇಂಗ್ಲಿಷ್ ನಾಟಕಗಳನ್ನು, ಶೇಕ್ಸ್ಪಿಯರ್ದು ಎಲ್ಲ ನಾಟಕಗಳನ್ನು ಅವರು ಸ್ಟೇಜ್ ಮಾಡಿಸಿದ್ರು ಸಣ್ಣ ಮಕ್ಕಳ ಕಡೆಯಿಂದ. 1 ವರ್ಷ ಕನ್ನಡ, 1 ವರ್ಷ ಇಂಗ್ಲಿಷ್, 1 ವರ್ಷ ಕನ್ನಡ, ಹೀಗೆ ನಾವು ನಮ್ಮ ಥ್ರೂಔಟ್ ನಮ್ಮ ಸರ್ವಿಸ್ ಅಲ್ಲೇ ಕೆಲಸ ಮಾಡಿದೆ. ಬೇರೆ ಬೇರೆ ನಾಟಕಗಳನ್ನು ಆಡಿದ್ವಿ. ಬೇರೆ ಬೇರೆ ಇಂಪಾರ್ಟೆಂಟ್ VIPs ಎಲ್ಲ ನಾಟಕಗಳನ್ನು ನೋಡಿದ್ರು. ನಾಟಕ ಬರೆಯೋದು ಒಂದು ಹವ್ಯಾಸ ಉಳಿತು ನನಗೆ. ಸುಮಾರು ಒಂದು 30 ನಾಟಕ ಫುಲ್ ಲೆಂತ್ ಡ್ರಾಮಾ, ಅಂದ್ರೆ 3 ತಾಸಿನ ನಾಟಕಗಳು, ಗೀತ ನಾಟಕಗಳನ್ನ ಕೆಲವು ನಾನು ಬರೆದೆ. ಗೀತ ನಾಟಕಗಳು ಕೂಡ ಅಲ್ಲೇ ಮಕ್ಕಳ ಕಡೆಯಿಂದ ಆಡಿಸಿ, ಮಕ್ಕಳ ಕಡೆಯಿಂದನೇ ಸ್ಟೇಜ್ ಮಾಡಿಸಿ ಅದನ್ನೆಲ್ಲ ತೋರಿಸಿದ್ವಿ ಜನರಿಗೆ. ಜನರು ಖುಷಿ ಪಟ್ಟಿದ್ದ ಕಂಡು ನನಗೆ ಇನ್ನಷ್ಟು ಬರೆಯುವಂಥ ಒಂದು ಹವ್ಯಾಸ ಬೆಳೀತು. ಈ ವರ್ಷ ನಾನು ಒಂದು 5 ನಾಟಕಗಳನ್ನ, ಗೀತ ರೂಪಕಗಳನ್ನ ಕೂಡಿಸಿ ಒಂದು ಬುಕ್ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಆಗ್ಲಿಕ್ಕೆ ಗದಗಿನಲ್ಲಿಗೆ. ರಿಲೀಸ್ ಯಾವಾಗ ಮಾಡ್ತೀವಿ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಅದು ಆದ್ಮೇಲೆ ಅದನ್ನ ನಾವು ಮಾಡ್ತೀವಿ. ನೋಡಿ, ಈಗ ಸುಭಾಷ್ ಚಂದ್ರ ಬೋಸರ ಒಂದು ಭಾವಚಿತ್ರಗಳನ್ನ ಬೆಳಗಾವಿಯ ಅಧಿವೇಶನದಲ್ಲಿ ನಾವು ನೋಡ್ಬೋದು, ವಿಧಾನಸಭಾ ಗ್ಯಾಲರಿಯಲ್ಲಿ ನೋಡ್ಬೋದು. ಹಾಗೇನೆ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನ ನಿಮ್ಮದೇ ಆದಂತ, ನಿಮ್ಮ ಕುಂಚದಲ್ಲಿ ಅರಳಿದಂತಹ ಚಿತ್ರಗಳನ್ನ ನಾವು ನೋಡ್ತೇವೆ. ಹೀಗೆ ಹೇಗ್ ಸಾಧ್ಯ ಆಯ್ತು ಈ ತರದ ಒಂದು ಅಸ್ಮಿತೆಯನ್ನ ನೀವು ಕ್ರಿಯೇಟ್ ಮಾಡ್ಲಿಕ್ಕೆ? ಜೊತೆಗೆ ಇನ್ನೆಲ್ಲ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಚಿತ್ರಗಳನ್ನ ನಾವು ಕಾಣ್ಬೋದು ಸರ್? 1960ನೇ ದಶಕದಲ್ಲಿ 58ರಿಂದನೂ ನಾನು ಸರ್ಕಾರಿ ಕೆಲಸಗಳನ್ನು ಮಾಡಿದೆ. ಅಂದ್ರೆ ಟೆಕ್ಸ್ಟ್ ಬುಕ್ಗೆ ಇಲಿಸ್ಟ್ರೇಷನ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಟೆಕ್ಸ್ಟ್ ಬುಕ್ ಕಮಿಟಿ ಮೆಂಬರ್ ಆಗಿ, ಟೆಕ್ಸ್ಟ್ ಬುಕ್ ಸಿಲೆಬಸ್ ಕೂಡ ಕಮಿಟಿ ಮೆಂಬರ್ ಆಗಿ ನಾವು ವರ್ಕ್ ಮಾಡಿದೆ. ಸಿಲೆಬಸ್ ಕಮಿಟಿ ಮೆಂಬರ್ ಆಗಿ. ಆಮೇಲೆ ಇನ್ನೊಂದು ಕೇಪ್ ಅಂತ ಒಂದು ಪ್ರಾಜೆಕ್ಟ್ ಇತ್ತು, ಕಾಂಪ್ರಹೆನ್ಸಿವ್ ಆಕ್ಸೆಸ್ ಟು ಪ್ರೈಮರಿ ಎಜುಕೇಶನ್ ಅಂತ. ಅದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಅದು ನಮ್ಮ ಸರ್ಕಾರದವರು ಕೈಗೆ ಎತ್ಕೊಂಡಿದ್ರು, ನಮ್ಮ ಇಂಪ್ಲಿಮೆಂಟ್ ಮಾಡೋರು ನಮ್ಮ ಸ್ಟೇಟ್ಗೆ ಅಂತ. ಅಲ್ಲಿ ಸುಮಾರು 100 ಜನ ಎಕ್ಸ್ಪರ್ಟ್ ಟೀಚರ್ಸ್, ಅವ್ರ ರೈಟರ್ಸ್, ಟೆಕ್ಸ್ಟ್ ಬುಕ್ ಬರೆಯೋರು. ಅವಾಗ 1ನೇ ಕ್ಲಾಸಿನಿಂದ 4ನೇ ಕ್ಲಾಸಿನವರೆಗೂ 4 ಪುಸ್ತಕಗಳು, ಒಂದೊಂದು ಸಬ್ಜೆಕ್ಟ್ 3 ಪುಸ್ತಕ. ಅದು ದೊಡ್ಡ ಪ್ರಾಜೆಕ್ಟ್, ಒಳ್ಳೆ ಪ್ರಾಜೆಕ್ಟ್ ಅದು. ಇವರು ರೋಹಿಡೇಕರ್ ಅಂತ, SR ರೋಹಿಡೇಕರ್ ಅಂತ ಬಹಳ ಎಜುಕೇಶನಿಸ್ಟ್, ದೊಡ್ಡ ಎಜುಕೇಶನಿಸ್ಟ್. ಅವ್ರ ಗೈಡೆನ್ಸ್ ಒಳಗೆ ಆ ಪ್ರಾಜೆಕ್ಟ್ ಇಲ್ಲಿ ಚಾಲೂ ಮಾಡಿದ್ವಿ. ಅದ್ರೊಳಗೆ ನಾನು ರಿಸೋರ್ಸ್ ಪರ್ಸನ್ ಆಗಿ, ಚಿತ್ರಕಲಾ ಕಲಾವಿದನಾಗಿ ಕೆಲಸ ಮಾಡಿದೆ. ಈ ರಿಸೋರ್ಸ್ ಪರ್ಸನ್ ಬರೇ ಚಿತ್ರಕ್ಕೆ ಮಾತ್ರ ಅಲ್ಲ, ರೈಟರ್ಸ್ ಕೂಡ ನಾನು ರಿಸೋರ್ಸ್ ಪರ್ಸನ್ ಆಗಿ ನಾನು ಕೂಡ ಒಂದು ಬುಕ್ ಬರ್ದೆ ಅದರಲ್ಲಿ. ನಾನು ಅಂದ್ರೆ ಕೆಲವು ಮೆಂಬರ್ಸ್ ಇಟ್ಕೊಂಡು, 1-2 ಮೆಂಬರ್ಸ್, ನಾನು ಒಟ್ಟು ಕೂಡಿ ಒಂದೊಂದು ಬುಕ್ 1ನೇ ಕ್ಲಾಸಿನಿಂದ 4ನೇ ಕ್ಲಾಸಿನವರೆಗೂ ಮಾಡಿದ್ವಿ. ಅದು ಅಂದ್ರೆ 1ನೇ ಕ್ಲಾಸಿಗೆ ಒಂದು ಟೆಕ್ಸ್ಟ್ ಬುಕ್,
ಅದಕ್ಕೆ ಒಂದು ಟೀಚರ್ಸ್ ಗೈಡ್ ಅಂದ್ರೆ ಪಾಠಗಳನ್ನು ಹೇಗ್ ಮಾಡ್ಬೇಕು ಅನ್ನೋದು ಟೀಚರ್ಸ್ ಬುಕ್, ಇನ್ನೊಂದು ವರ್ಕ್ ಬುಕ್ ಮಕ್ಕಳಿಗೆ. ಅಂದ್ರೆ ಒಂದು ಸಬ್ಜೆಕ್ಟ್ 3 ಪುಸ್ತಕ. ಹಿಂಗ 4ನೇ ಕ್ಲಾಸಿನವರೆಗೂ ಮಾಡಿ ರೆಡಿ ಮಾಡಿದ್ವಿ, ಪ್ರಿಂಟ್ ಮಾಡಿದ್ವಿ, ಎಲ್ಲ ರೆಡಿ ಮಾಡಿಬಿಟ್ವಿ. ಮಾಡಿ ಅಲ್ಲಿ ಗೌರ್ಮೆಂಟ್ ಕೊಟ್ಟಿವಿ, ಇದು ಭಾಳ ಎಕ್ಸ್ಪೆನ್ಸಿವ್ ಆಗ್ತದೆ, ನಮ್ಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಆಗೋದಿಲ್ಲ ಅಂತ ಎತ್ತಲೇ ಎಲ್ಲ ಅವರದನ್ನ ಅದೆಲ್ಲ ವರ್ಕ್ ಮಾಡಿದ್ವಿ. ಹಿಂಗೆ ಟೆಕ್ಸ್ಟ್ ಬುಕ್ಕಿಗೂ ಇಲಿಸ್ಟ್ರೇಷನ್ ಭಾಳ ಮಾಡಿಕೊಟ್ಟಿನಿ ನಾನು. ಸುಮಾರು ಒಂದು 10 ವರ್ಷ ಟೆಕ್ಸ್ಟ್ ಬುಕ್ಕಿಗೆ ಇಲಿಸ್ಟ್ರೇಷನ್ ಮಾಡಿಕೊಟ್ಟೆ. 1ನೇ ಕ್ಲಾಸಿಂದ SLC ವರೆಗೂ PUC ವರೆಗೂ ಹೀಗೆಲ್ಲ ಇಲಿಸ್ಟ್ರೇಷನ್ಸ್ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಕೂಡ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡಿದ್ದೀನಿ. ಅಂದರೆ ಬೇರೆ ಆರ್ಟಿಸ್ಟು ಕೂಡ ನಾನು ಗೈಡ್ ಮಾಡಿ ಹೆಂಗೆ ಮಾಡ್ಬೇಕು ಟೀಚರ್ಗಳನ್ನು ಅಂತ ಅವನ್ನೆಲ್ಲ ಮಾಡ್ಕೊಂಡು ಬಂದೆ. ಹಿಂಗಾಗಿ ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು ನನ್ನ ಹೆಸರು. ರೋಹಿಡೇಕರ್ ಒಬ್ಬರಲ್ಲ, ಇನ್ನೊಬ್ಬರು NR ಹಿರೇಮಠ ಅಂತೇಳಿ ಟೆಕ್ಸ್ಟ್ ಬುಕ್ ಕಮಿಟಿ ಡೈರೆಕ್ಟರ್ ಆಗಿದ್ರು ಅವರು. ಭಾಳ ಎಜುಕೇಶನಿಸ್ಟ್ ಅವರೆಲ್ಲ, ಬುದ್ಧಿವಂತರು, ಭಾಳ ಬುದ್ಧಿವಂತ. ಅವರು ನನಗೆ ಅಗದಿ ಆತ್ಮೀಯರಾಗ್ಬಿಟ್ರು. ಏನೋ ಪುಸ್ತಕ ಮಾಡಿದ್ರೆ ಕಾಲೇಜ್ ಕರ್ಗ ಮಾರ್ಲಿ ಅಂತ. ಹಿಂಗಾಗಿ ಎಲ್ಲ ಒಂದು 10 ವರ್ಷ ಟೆಕ್ಸ್ಟ್ ಬುಕ್ ಸಲುವಾಗಿ ವರ್ಕ್ ಮಾಡಿದೆ ನಾನು. ಈ ಗೌರ್ಮೆಂಟ್ ನಂದು ಇದು ಎಸ್ಟಾಬ್ಲಿಷ್ ಆಯ್ತು. ಮುಂದೆ ಇವೆಲ್ಲ ಬಸವಣ್ಣವರು ಇವೆಲ್ಲ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ಈ ಧಾರವಾಡದೊಳಗೆ ನಡಕಟ್ಟಿ ಬ್ರದರ್ಸ್ ಅಂತಿದ್ದಾರೆ. ಅವರು ಲಿಂಗಾಯತರು, ಸ್ವಲ್ಪ ಲಿಂಗಾಯತರ ಧರ್ಮಾಭಿಮಾನಿಗಳವರು. ಲಿಂಗಾಯತರ ಧರ್ಮಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಬಸವಣ್ಣವರು ಸಮಕಾಲೀನ ಶರಣರು. ಅವ್ರ ಚಿತ್ರನ ನನ್ನ ಕಡೆಯಿಂದ ಮಾಡಿಸ್ಬೇಕು ಅಂತ ಅವರು ಮನಸ್ಸಿನಲ್ಲಿ ಹಾಕೊಂಡ್ರು. ಕರೆದ್ರು ಅವ್ರು ನಡಕಟ್ಟಿ ಅವರು. ಹೋದ್ವಿ ನಾವು. ಅಲ್ಲಿ ಸುಮಾರು ಬಸವಣ್ಣನವರ ಸಮಕಾಲೀನ ಶರಣರು ಅಂದ್ರೆ ಎಲ್ಲರೂ ವಿದ್ಯಾವಂತರು. ಎಲ್ಲರೂ ವಿದ್ಯಾವಂತರು ಅಂದ್ರೆ ಸಮಾಜ ಸುಧಾರಕರು ಅವರೆಲ್ಲ. ಅವ್ರೇನು MA BA BEd ಡಾಕ್ಟರೇಟ್ ಮಾಡಿದವರಲ್ಲ, ಯಾರು ಸಾಮಾನ್ಯ ಜನರು. ಅಂಥವ್ರನ್ನ ಸೇರಿಸಾದ ಅನುಭವ ಮಂಟಪ ಮಾಡಿದ್ರು. ಬಸವಣ್ಣವ್ರದ್ದು ಭಾಳ ದೊಡ್ಡ ಇದು, ಶರಣರದ್ದು ಚಿತ್ರ ಮಾಡಿಕೊಡ್ರಿ ನಮಗೆ ಅಂತ ಹೇಳಿದ್ರು. ಸರಿ ಬಿಡು, ಮತ್ತೆ ಆ ಪ್ರಕಾರ ಒಂದು ಬುಕ್ ಅವರೆಲ್ಲ ಕೊಟ್ಟರು. ಆ ಬುಕ್ ರೆಫರೆನ್ಸ್ ಮಾಡಿ ಬಸವಣ್ಣವ್ರ ಸಮಕಾಲೀನ ಶರಣರು ಸುಮಾರು 100 ಶರಣರ ಚಿತ್ರಗಳನ್ನ ನಾನು ಅವ್ರಿಗೆ ಮಾಡಿಕೊಟ್ಟೆ. ಇದು ಎಲ್ಲ ಗೊತ್ತಾಗಿ ಚಿತ್ರದುರ್ಗ ಮಠ ಸ್ವಾಮಿಗಳು ಅವರು ಸುಮಾರು 100 ಚಿತ್ರಗಳನ್ನು ಮಾಡಿಸಿದ್ರು. ಧಾರವಾಡದ ಕೂಡ 100 ಶರಣರ ಚಿತ್ರ ಮಾಡಿಕೊಟ್ಟಿನಿ ನಾನು. ಇವರು ಕೂಡ ಸುಮಾರು 100-150 ಚಿತ್ರಗಳನ್ನು ಇವರು ಚಿತ್ರದುರ್ಗ ಮಠದವರು ಕೂಡ ಮಾಡಿಸಿದ್ರು, ಮುರುಘರಾಜೇಂದ್ರ ಮಠದವರು. ಹಿಂಗಾಗಿ ಅದು ಸ್ವಲ್ಪ ಗೌರ್ಮೆಂಟ್ ಅವ್ರ ಕಣ್ಣಿಗೆ ಬಿದ್ದೆ ನಾನು ಅಷ್ಟೇ. ಅವಾಗ ಎಕ್ಸಾಮಿನರ್ ಆಗಿ ಕೂಡ ವರ್ಕ್ ಮಾಡಿ, ಹೈಯರ್ ಆರ್ಟ್ ಎಕ್ಸಾಮಿನೇಷನ್ ನಡೀತಾವ ನಮ್ಮ ಸ್ಟೇಟ್ನಲ್ಲಿ. ಅವಾಗ ಎಲ್ಲ ಪರೀಕ್ಷಕನಾಗಿ ಅದಕ್ಕೆ ಪೇಪರ್ ಸೆಟ್ಟರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಕೈಲಿ ಕೂಡ ಭಾಳ ದೊಡ್ಡ ಇವತ್ತು ಹೆಸರು ಮಾಡಿದ ಅನೇಕ ನನ್ನ ಕೆಳಗೆ ಡಿಪ್ಲೊಮಾ ಆದವರು ಇದ್ದಾರೆ. ಹೆಂಗ ಅನ್ಸುತ್ತೆ ಸರ್? ಈಗ ನೋಡಿ, ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಕುಂಚದಲ್ಲಿ ಅರಳದಂತಹ ಅನೇಕ ಚಿತ್ರಗಳು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ವಿಧಾನಸೌಧದಲ್ಲಿ ಇದಾವೆ. ಅಲ್ಲ, ಈಗ ಸಾವಿರಾರು ರೇಖಾ ಚಿತ್ರಗಳು, ಸಾವಿರಾರು ಒಂದಲ್ಲ ಎರಡಲ್ಲ. ಟೆಕ್ಸ್ಟ್ ಬುಕ್ಕಿಗೆ ಮಾಡಿದ್ದು ಸಾವಿರಾರು ಚಿತ್ರಗಳು. ಒಂದೊಂದು ಬುಕ್ಕಿಗೆ 100-200 ಚಿತ್ರಗಳು ಇರೋವು, 300 ಗಟ್ಟಲೆ ಇರೋವು. ಹಿಂಗ ಎಲ್ಲಾ ಟೆಕ್ಸ್ಟ್ ಬುಕ್ಕಿಗೂ ಡ್ರಾಯಿಂಗ್ಸ್ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ನನ್ನ ಜೊತೆಗೆ ಇನ್ನೂ ಕೆಲವರು ಆರ್ಟಿಸ್ಟ್ ಕೂಡ ಕೆಲವರು ವರ್ಕ್ ಮಾಡ್ತಿದ್ರು, ಅವ್ರಿಗೆಲ್ಲ ಗೈಡ್ ಮಾಡಿ ವರ್ಕ್ ಮಾಡ್ಸಿದ್ದೀನಿ. ಹಿಂಗೆಲ್ಲ ಆಗಿ ಗವರ್ಮೆಂಟ್ ಒಳಗ ಹೆಸರು ಎಸ್ಟಾಬ್ಲಿಷ್ ಆಯ್ತು. ಹಿಂಗಾಗಿ ಮುಂದೆ ಇದು ಪೋರ್ಟ್ರೇಟ್ಸ್ ಎಲ್ಲ ನೋಡಿ ಗೊತ್ತಿರೋರು, ನನಗೆ ಪರಿಚಯ ಇರೋರು. ಬಿಜೆಪಿ ಸರ್ಕಾರವಾಗಿದ್ದು ಬೆಳಗಾವಿ ವಿಧಾನಸೌಧದೊಳಗ ಇಲ್ಲಿ ಲೀಡರ್ಸ್ ನಾಯಕರ ಚಿತ್ರಗಳನ್ನ ಹಾಕಬೇಕು ತೀರ್ಮಾನ ಮಾಡಿದಾಗ ಸುಭಾಷ್ ಚಂದ್ರ ಬೋಸ್ ಮಾಡ್ಲಿಕ್ಕೆ ನನಗೆ ಹೇಳಿದ್ರು. ಅದು 6 ಅಡಿ 8 ಅಡಿ ಹತ್ರ ಇದೆ. ಅದನ್ನ ಸುಭಾಷ್ ಚಂದ್ರ ಬೋಸ್ ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು ಅವಾಗಿಂದ ಅದು ಫೋಟೋ ಅವ್ರು ನಿಂತಿರೋದು. ಅದನ್ನ ಮಾಡಿಕೊಟ್ಟು ಅದನ್ನ ಹಾಕಿದ್ರು. ಈಗ ಅದನ್ನ ಅಲ್ಲಿ ಆಯ್ತು, ಚೇಂಜ್ ಮಾಡಿದಾರೋ ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದು ಸರ್ಕಾರದವ್ರು ಅವ್ರು ಮಾಡಿದ್ದು ಇಲ್ಲಿ ಇರಬಾರ್ದು, ಇವ್ರು ಮಾಡಿದ್ದು ಇಲ್ಲಿ ಇರಬಾರ್ದು ಒಂದು ಮೆಂಟಾಲಿಟಿ ನಮ್ಮ ಜನರಲ್ಲಿ ಇದೆ. ಅದು ಇರಬಾರ್ದು. ಈ ರಾಜಕಾರಣಿಗಳ ಆ ಕೆಲಸ ಮಾಡಬಾರ್ದು. ಸುಭಾಷ್ ಚಂದ್ರ ಬೋಸ್ ಹೌದಾ? ಹೌದಪ್ಪ. ಇವ್ರು ಗಾಂಧೀಜಿ ಹೌದಾ? ಹೌದು. ಮತ್ತೆ ಅದನ್ನ ಕೆತ್ತಿ ಇನ್ನೊಂದು ಗಾಂಧಿ ಮಾಡಿ ಯಾಕೆ ಹಾಕ್ತೀರಿ? ಇದು ಇಂಥ ಒಂದು ವರ್ಸ್ಟ್ ಮೆಂಟಾಲಿಟಿ ಇದೆ ನಮ್ಮ ರಾಜಕಾರಣಿಗಳಲ್ಲಿ. ಅದು ಹೋಗ್ಬೇಕು. ಇವ್ರದ್ದು ಬಸವಣ್ಣ ಅವರು ಬರ್ಕೊಂತ ಕುಂತಿದ್ದು ಈ ವಚನ ರಚನಾ ನಿರತ ಬಸವಣ್ಣ, ಅದನ್ನ ಸರ್ಕಾರದವ್ರು ಏನ್ ಮಾಡಿದ್ರು, ಸರ್ಕಾರಿ ಅವನು ಗೌರ್ಮೆಂಟ್ ಆಫೀಸ್ನೊಳಗೆಲ್ಲ ಅದನ್ನ ಹಾಕ್ಬೇಕು ಅಂತ ಅದನ್ನ ಎತ್ಕೊಂಡು ಹಾಕಿದ್ರೆ, ಹಾಕ್ಬೇಕಾದ್ರೆ ಏನ್ ಮಾಡಿದ್ರು, ಅದ್ರೊಳಗೆ ನನ್ನ ಹೆಸರನ್ನ ತೆಗೆದು ಹಾಕಿದ್ರು. ನಾನು ಹೆಸರು ಹಾಕಿರ್ತೀನಿ ಚಿತ್ರ ಅವನ್ನೆಲ್ಲ ತೆಗೆದು ಹಾಕಿ ಪ್ರಿಂಟ್ ಮಾಡಿ ಇದು ಮಾಡಿದ್ರು. ನಾನು ಗಲಾಟೆ ಮಾಡಿದೆ. ಅವಾಗ ಹೆಸರು ಹೆಂಗ್ ತೆಗೆದ್ರಿ ನೀವು? ಹೆಸರು ಹೆಂಗ್ ತೆಗಿದ್ರಿ? ಯಾರ್ದಂತ ಹೇಳಿ ಏನ್ ಹೇಳ್ತೀರಿ ನೀವು? ಯಾರೋ ಮಾಡೋದ್ ಬಿಡು ಅಂತ ಹೇಳ್ತೀರಾ? ಇದು ದೊಡ್ಡ ಗಲಾಟೆನೂ ಆಯ್ತು ಅದು ಅವತ್ತೇ. ಆಮೇಲೆ ಮತ್ತೆ ಹಂಗೆ ಇನ್ನೊಂದು ಒಬ್ಬಂದಲ್ಲಿ ಯಾರು ಹಾಕಿದ್ರು ಆ ಹೆಸರು ತೆಗೆದು ಪ್ರಿಂಟ್ ಮಾಡೋದು, ಈ ಕೆಲಸ ಮಾಡ್ತಾರ. ಯಾಕೆ ನನ್ನ ಹೆಸರು ಯಾಕೆ ತೆಗಿತಾರ ಅವರು? ಕಲಾವಿದ್ರಿಗೆ ಯಾರು ಬಿಡಿಸಿದ್ರಂತ ಸಿಗ್ನೇಚರ್ ಬೇಕಲ್ಲ. ಹಿಂದೆ ನಿಮ್ಗೆ ಹೇಳ್ತೀನಿ, SM ಪಂಡಿತರು ಅಂತ ಬಹಳ ದೊಡ್ಡ ಕಲಾವಿದರು ನಮ್ಮ ಕಲಬುರ್ಗಿ ಅವರು ಶಾಂತಾರಾಮ್ ಚಿತ್ರ ಮಾಡ್ಕೊಟ್ಟಿದ್ರು. V ಶಾಂತಾರಾಮ್ ಅವರು ಅಲ್ಲಿ ಸಿನಿಮಾಕ್ಕೆ ಭಾಳ ವರ್ಕ್ ಮಾಡಿಕೊಟ್ರು. ಅವರು ಮಾಡಿಕೊಟ್ಟಿದ್ದ ಚಿತ್ರ ಅವ್ರ ಹೆಸರು ಹಾಕಿದ್ದನ್ನ ತೆಗೆದು ಬಿಟ್ಟಿದ್ದ ಶಾಂತಾರಾಮ್.
ಲೆಫ್ಟ್ ಹ್ಯಾಂಡ್ ರೈಟ್ ತೊಗೊಂಡವ್ ಇನ್ನೊಂದ್ಸಲ ನಾನು ಮನಿ ಕಾಲ್ ಇಡ್ಬಂಡು ಇನ್ನೊಂದ್ಸಲ ಬೈದ್ ಕಳ್ತೀನಿ. ಹೆಂಗ್ ತೆಗ್ದೀನಿ ನೀನು ಚಿತ್ರ ರೊಕ್ಕ ಕೊಟ್ಟಿರ್ಬೋದು, ರೊಕ್ಕ ಕೊಟ್ಟರೆ ಅನ್ನಕ್ಕೆ ಚಿತ್ರದ ಅಧಿಕಾರ ನಿನ್ ಮೇಲೆ ನಿಂದ ಇರೋದಿಲ್ಲ, ಅದು ನಂದೇ ಇರುತ್ತೆ. ಚಿತ್ರದ ಹೆಸರು ತೆಗ್ದಿದ್ದು ಭಾಳ ದೊಡ್ಡ ತಪ್ಪು ಮಾಡಿದೀನಿ. ಒಟ್ಟು ಕೊನೆಗೂ ಅವ್ರಿಗೆ ಚಿತ್ರನ ಮಾಡ್ಕೊಡ್ಲಿಲ್ಲ, ಮಾಡ್ತಿದ್ದಿಲ್ಲ ಅವ್ರಿಗೆ. ಯಾರು ನಾನ ಮಾಡ್ಲಿ ಯಾರ ಮಾಡ್ಲಿ, ಒಬ್ಬ ಅವ್ರ ಸೋಲ್ ಇರ್ತದಲ್ಲೇ, ಚಿತ್ರಕಾರನ ಸೋಲ್ ಆತ್ಮಶಕ್ತಿ ಇರ್ತದಲ್ಲಿ. ಅದನ್ನ ಅಳಿಸಿ ಹಾಕಿಬಿಟ್ರೆ ಜೀವಂತ ಇರುವಾಗ ಸಾಯಿ ಹೊಡಿತೀರಿ ಕಲಾವಿದ್ರ ನೀವು ಅಂತೇಳಿ ನಾನು ಗಲಾಟೆ ಮಾಡ್ತಾ ಹೋದ್. ನಾಯಿ ಬಾಳ್ ಡೊಂಗ್ ಅಂತ ಹಂಗ ನಮ್ ಜನರು ಬೀಚವ್ರು ಹೇಳ್ತಿದ್ರು, ಸರ್ಕಾರ ಅಂದ್ರೆ ಕತ್ತಿ ಇದ್ದಂಗ ಒದ್ದ ಕೆಲಸ ತಗೋಬೇಕು ಅದ್ರ ಕಡೆಯಿಂದ ಅಂತ. ಇಂಥವೆಲ್ಲ ಹೋಗ್ಬೇಕು, ಪ್ರವೃತ್ತಿ ಹೋಗ್ಬೇಕು. ಕಲಾವಿದರನ್ನ ಜೀವಂತ ಇರುವಾಗ ಸಾಯಿ ಹೊಡಿಬಾರ್ದು. ನಾನು ಒಬ್ಬನಲ್ಲ, ಯಾವುದೇ ಕಲಾವಿದ. ಈ ಚಿತ್ರಕಲಾ ಪ್ರಕಾರಗಳಲ್ಲಿ ಯಾವ ರೀತಿ ಚಿತ್ರಗಳನ್ನ ವಿ.ಟಿ. ಕಾಳೆ ಅವರು ಬಿಡಿಸಿರ್ಬೋದು ಇಲ್ಲಿವರೆಗೆ ಅಂತ, ಅಂದ್ರೆ ವಿವಿಧ ಆಯಾಮಗಳಲ್ಲಿ? ಈಗ ನಮ್ಮ ಚಿತ್ರಕಲಾ ಕ್ಷೇತ್ರದೊಳಗೆ ಏನಂದ್ರೆ ಶೈಲಿಗಳು ಬಹಳ ಬಹಳ ಶೈಲಿಗಳವ. ರಜಪೂತ್ ಶೈಲಿ ಇದೆ, ಮೊಘಲ್ ಶೈಲಿ ಇದೆ, ಡೆಕ್ಕನ್ ಶೈಲಿ ಇದೆ. ರಜಪೂತ್ ಒಳಗೆ ಮತ್ತೆ ಬೇರೆ ಬೇರೆ ಶೈಲಿಗಳವ. ಮೈಸೂರು ಶೈಲಿ ಇದೆ, ತಂಜಾವೂರು ಶೈಲಿ ಇದೆ. ಈಗ ಬೇರೆ ಬೇರೆ ಶೈಲಿ ಒಳಗೆ ಕಲಾಕೃತಿಗಳು, ಕಿನ್ನಾಳದ ಶೈಲಿಗೂ ಕೂಡ ಇದೆ. ಹೌದು, ಕಿನ್ನಾಳ ಶೈಲಿನ ಮೈಸೂರಿನವ್ರು ತಗೊಂಡು, ಅಂದ್ರೆ ಅವಾಗ ಏನು ಈ ವಿಜಯನಗರ ಸಾಮ್ರಾಜ್ಯ ಹಾಳಾದ್ಮೇಲೆ ಕಿನ್ನಾಳದಲ್ಲಿ ಇರ್ತಕ್ಕಂಥ ಕಲಾವಿದರೆಲ್ಲ ದಿಕ್ಕಾಪಾಲಾಗಿ ಹೋಗ್ಬಿಟ್ರು, ಎಲ್ಲೆಲ್ಲೋ ಸೆಟ್ಲ್ ಆಗ್ಬಿಟ್ರು ಹೋಗಿ. ಅದು ಕಿನ್ನಾಳ ಕಲೆಯನ್ನ ಅವರು ಸ್ವಲ್ಪ ರೂಪರೇಷೆಯನ್ನು ಬದಲಿ ಮಾಡ್ಕೊಂಡು ಮೈಸೂರು ಸ್ಟೈಲ್ ಅಂತ ಮಾಡಿದ್ರು. ಅವರು ತಂಜಾವೂರಿನವ್ರು ತಂಜಾವೂರು ಗ್ಲಾಸ್ ಕುಂದಿರಿಸಿದ್ರು ತಂಜಾವೂರು ಸ್ಟೈಲ್ ಅಂತ ಮಾಡಿದ್ರು. ಅಂದ್ರೆ ಒಂದು ವಿಶೇಷ ತಂಜಾವೂರು ಸ್ಟೈಲ್ಗೆ ಸರ್ಪೋಜಿರಾವ್ ಅಂತೇಳಿ, ಅದೇನು ಈ ಗೋರ್ಪಡೆ ಅವ್ರದೇ ಸಂಸ್ಥಾನ, ದೊಡ್ಡ ಸಂಸ್ಥಾನ ಅದು ಕೂಡ. ಸರ್ಪೋಜಿರಾವ್ ಮಹಾರಾಜ್ ಚಿತ್ರಕಲಾ ಕ್ಷೇತ್ರಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಆ ತಂಜಾವೂರು ಶೈಲಿನ ಬೆಳೆಸ್ತವರು ಅವರು, ತಂಜಾವೂರು ಶೈಲಿ ಅವರು. ಹಿಂಗಾಗಿ ಅವ್ರದ್ದು ಒಂದು ಶೈಲಿ, ಇವ್ರದ್ದು ಒಂದು, ಹೀಗೆಲ್ಲ ಶೈಲಿಗಳು ಭಾಳ ಅವು. ಇಲ್ಲೇ ವಿಜಯನಗರ ಶೈಲಿ ಬೇರೆ. ನನ್ನ ಕಲಾಕೃತಿ ಒಳಗ ನಾನು 4 ಶೈಲಿಗಳನ್ನು ಮಿಕ್ಸ್ ಮಾಡಿದ್ದೀನಿ. ಒಂದು ರಜಪೂತ್ ಶೈಲಿ, ಒಂದು ಅಜಂತ ಶೈಲಿ, ಕರ್ನಾಟಕದ ಶೈಲಿ, ಒಂದು ಮೆಥಡ್ ಅಂದ್ರೆ ಟೆಕ್ನಿಕ್ ಏನಿರ್ತಲ್ಲ, ತಂತ್ರಗಾರಿಕೆ, ಅದು ಬಂಗಾಲಿದು. ಇವನ್ನೆಲ್ಲ ಸೇರಿಸಿ ನಂದೇ ಒಂದು ಇದರೊಳಗೆ ನಾನು ಕಲಾಕೃತಿಗಳನ್ನು ಮಾಡಿದ್ದೀನಿ. ಈ ಶೈಲಿ ಒಳಗೆ ನಾವು ಮಾಡಿದ್ದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಲಾಕೃತಿಗಳು. ಸಂಗೀತ ಸಪ್ತ ಸ್ವರಗಳನ್ನು ಮಾಡಿದ್ದೀನಿ. ಸ ರೇ ಗ ಮ ಪ ದ ನಿ. ಒಂದೊಂದು ಸ್ವರಕ್ಕೂ ಒಂದೊಂದು ದೇವತೆ. ಅವು ಕೂಡ ದೇವತೆಗಳು, ಒಂದೊಂದು ಸ್ವರ ದೇವತೆಗಳು ಅಂತ ಹೇಳ್ತೀವಿ. ಅವರು ಹಂಗೆ ಒಂದೆರಡು ಕೆಳಗೆ ಪೇಂಟಿಂಗ್ಸ್ ನಾನು ಅವನು ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 10 ರಾಗ ಚಿತ್ರಗಳನ್ನು ಮಾಡಿದ್ದೀನಿ. ರಾಗಗಳು ಕೇದಾರ, ಬಸಂತ, ಭೈರವ, ಭೈರವಿ, ಹಿಂಗೆ ಒಟ್ಟು 10 ರಾಗಗಳನ್ನ ಅವನ್ನ ಆ ಶೈಲಿ ಒಳಗೆ ಮಾಡಿದ್ವಿ. ಯಾವ್ದು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನೀವು ಬಿಡಿಸಿದ್ರಲ್ಲೇ ನೀವು ನಿಮ್ಮ ಕುಂಚದಲ್ಲಿ ಅರಳದಂತ ಒಂದು ಚಿತ್ರಕಲಾಕೃತಿ, ಇದು ನನಗೆ ತುಂಬಾ ಹಿಡಿಸ್ತು, ಆಮೇಲೆ ನನಗೆ ತುಂಬಾ ಇದರಲ್ಲಿ ತೃಪ್ತಿ ಇದೆ ಅನ್ನೋ ಒಂದು ಯಾವ್ದೋ ಚಿತ್ರಕಲಾಕೃತಿ ಬಗ್ಗೆ ಹೇಳೋದು? ಈ ಪ್ರಶ್ನೆ ಬಹಳ ಮಂದಿ ಕೇಳ್ಯಾರ. ಆದ್ರೆ ಈಗ ಒಬ್ಬ ತಾಯಿ ಒಂದು 10 ಮಕ್ಕಳನ್ನ ಹಡಿತಾವ. ಈಗ ಯಾವ ಮಗು ಚಲೋ ಐತಿ ನಿಮ್ಗಂತ ಕೇಳಿದ್ರಿ ಹೆಂಗ್ ಹೇಳ್ತಾನೆ ಹೇಳ್ರಿ? ಎಲ್ಲ ಮಕ್ಕಳು ಚಂದನ ಅವ್ರಿಗೆ. ಈಗ ವಿ.ಟಿ. ಕಾಳೆ ಅವ್ರಿಗೆ ಅತಿ ಹೆಚ್ಚು ಮನ್ನಣೆ ಕೊಟ್ಟಂತ ಮತ್ತೆ ಅತಿ ಹೆಚ್ಚು ಪ್ರಚುರ ಪಡಿಸಿದಂತ ಯಾವ್ದಾದ್ರು ಚಿತ್ರಕಲಾಕೃತಿ ಇದೆ? ಎಲ್ಲಾ ಕಲಾಕೃತಿಗಳು ಎಂದ ಅಂತಲ್ಲ, ಕೆಲವು ಈಗ ನೀವು ಒಂದು ಚಿತ್ರ ಲೈಕ್ ಮಾಡ್ತೀರಿ, ಇವರ ಇನ್ನೊಂದು ಚಿತ್ರ ಲೈಕ್ ಮಾಡ್ತಾರೆ, ಮತ್ತೊಬ್ರು ಇನ್ನೊಂದು ಚಿತ್ರ. ಈಗ ಯಾವುದೇ ಇಂಥದೇ ಅಂತ ಹೇಳಲಿಕ್ಕೆ ಆಗಲ್ಲ. ಹೇಳ್ತೀನಿ, ಆತ್ಮಶಕ್ತಿ ಏನಿದೆ ಇಲ್ಲ, ಯಾವ ಹೊತ್ತಿನೊಳಗೆ ಏನ್ ಕೆಲಸ ಮಾಡ್ತದೆ ಹೇಳಲಿಕ್ಕೆ ಆಗಲ್ಲ. ನಾನ್ ಮಾಡಿದ್ದ ಎಲ್ಲಾ ಚಿತ್ರನೂ ಶ್ರೇಷ್ಠ ಅಂತನೂ ಆಗೋದಿಲ್ಲ, ಎಲ್ಲಾ ಶ್ರೇಷ್ಠನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ 10 ಚಿತ್ರ ಮಾಡಿದಾಗ ಯಾವುದೋ ಒಂದು ಶ್ರೇಷ್ಠ ಚಿತ್ರ ಒಳ್ಳೆ ಕಲಾಕೃತಿಯಾಗಿ ಬರ್ಬೋದು ಅದು. ಆದ್ರೆ ಎಲ್ಲಾ ಚಿತ್ರನೂ ನನಗೆ ಚಲೋ ನಾವು ಅದ್ರೊಳಗೆ ನಿಮ್ಗೆ ಆಗಿದ್ದನ್ನ ಇದು ಬಾಳ ಚಲೋ ಆಗೈತ್ರಿ ಅಂತ ನೀವು ಹೇಳ್ತೀರಿ. ಹಂಗೆ ಇದು ಅವರವರ ಅಭಿರುಚಿ. ಅನೇಕ ಪ್ರಶಸ್ತಿಗಳು ಸಂದಿವೆ, ಅನೇಕ ಗೌರವ ಸನ್ಮಾನಗಳು ಸಂದಿವೆ, ಅನೇಕ ಗೌರವ ಡಾಕ್ಟರೇಟ್ಗಳು. ಇವೆಲ್ಲವುಗಳನ್ನ ನೋಡಿದಾಗ ಹೆಂಗ ಅದನ್ನ ಸ್ವೀಕರಿಸ್ತಾರೆ? ಏನದು ವಿಶೇಷ ಏನು ಅನ್ಸಂಗಿಲ್ಲ ನನ್ಗೆ ಅವಾರ್ಡ್ ಕೊಡೋದು. ಯಾಕಂದ್ರೆ ನಿಮ್ಗೆ ನಮ್ಮ ಮಾಡಿದ ಒಂದು ಚಿತ್ರ ಶಬಾಸ್ ಅಂತ ಡುಬ್ಬ ಚಪ್ಪರಿಸ್ತೀರಿ. ನಾನು ನಮಸ್ಕಾರ, ಬಹಳ ಒಳ್ಳೇದಾಯ್ತು ಸರ್, ನಮಸ್ಕಾರ, ಬಹಳ ನೀವು ಮೆಚ್ಕೊಂಡ್ರೆಲ್ಲ ಬಹಳ ಸಂತೋಷ ಆಯ್ತು. ನಾನು ಇಷ್ಟ ಹೇಳಬಲ್ಲ ನಾನು. ಆದ್ರೆ ಇಲ್ಲಿ ಒಂದು ಸರ್ಕಾರದ ಮಾನದಂಡ ಮಾಡಿರ್ತೀನಿ. ಆ ಮಾನದಂಡದ ಪ್ರಕಾರ ಇಂತಿಂತ ಪ್ರಶಸ್ತಿಗಳು ಈ ಮನುಷ್ಯ ಯೋಗ್ಯದನಪ್ಪ, ಇವ್ರಿಗೆ ಕೊಡೋಣ ಪ್ರಶಸ್ತಿ ಅಂದ್ರೆ ಮೆಚ್ಚಗೆ ಅಟ್ಟೆ. ಪ್ರಶಸ್ತಿ ಒಂದು ಶಾಲೆ ಓದಿಸಿ ಕಳಿಸ್ತಾರ ಅಟ್ಟೆ, ಬೇರೆ ಏನು ಕೊಡೋದಿಲ್ಲ ಅವ್ರು. ಒಂದು ಶಾಲೆ ಓದಿಸ್ತಾರ ಕಳಿಸ್ತಾರ. ಎಲ್ಲ ಬಹಳ ಈ ಊರಿನವರು ಬಹಳ ಮಂದಿ ಸನ್ಮಾನ ಮಾಡ್ಯಾರ. ಸರ್ಕಾರದವ್ರು ಮಾಡೋದಕ್ಕೂ ಇವ್ರು ಮಾಡೋದಕ್ಕೂ ವ್ಯತ್ಯಾಸ ಏನಿದೆ? ಅವ್ರು ಶಾಲೆ ಓದಿಸ್ತಾರ ಕಳಿಸ್ತಾರ, ಇವ್ರು ಶಾಲೆ ಓದಿಸ್ತಾರ ಕಳಿಸ್ತಾರ. ಇವ್ರು ನಾಡೋಜ ಕೊಟ್ಟರು, ಶಾಲೆ ಓದಿಸಿದ್ರು, ಕಳಿಸಿದ್ರು. ಕಳಿ ನಾಡೋಜ ಇರೋ ಒಬ್ಬನೇ ಒಬ್ಬ ಪಂಪ, ಇನ್ನೊಬ್ಬ ನಾಡೋಜ ಈ ಜಗತ್ತಿನೊಳಗೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಾಡೋಜ ಅಂತ ನಮ್ಮನ್ನು ಕರೀತಾರ. ಅದಕ್ಕೆ ಸೇದುಬಾವಿ ಕಣ್ಣು ನಾಯಿ ಸಂತೋಷ ಪಟ್ಟಂಗೆ ಸಂತೋಷ ಪಡ್ಬೇಕು. ಹೆಂಗಿದೆ ಅಂದ್ರೆ ಎಲ್ಲರಿಗೂ ನಾಡೋಜ ಆಗ್ಲಿಕ್ಕೆ ಆಗಲ್ಲ. ಇವರು ಅವ್ರ ಮೆಚ್ಚುಗೆಯಿಂದ ನೀನು ಆ ಮಟ್ಟಕ್ಕೆ ಅದಿಯಪ್ಪ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದನ್ನು ನಾವು ಸ್ವೀಕರಿಸ್ಬೇಕು, ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ.
ಯಾಕಂದ್ರೆ ನೀವು ನನ್ನನ್ನು ಮೆಚ್ಕೊಂಡಿರಿ ಅಂದಾಗ ನೀ ಏನ್ ಮೆಚ್ಕೊಂತ ಹೋಗ ಅನ್ನೋದಲ್ಲ. ಯಾಕಂದ್ರೆ ನಿಮ್ಮ ಸಂತೋಷಕ್ಕೆ ನೀವು ಇದು ಮಾಡಿ ಇಂಥ ಒಂದು ಪ್ರವೃತ್ತಿ ಕಲಾವಿದರಲ್ಲಿಯೂ ಬರಬೇಕು. ಈಗ ನಿಮ್ಮ ಕುಟುಂಬ ಸಹ ಚಿತ್ರಕಲಾ ಕುಟುಂಬವಾಗಿ ಗುರುತಿಸಲ್ಪಟ್ಟಿದೆ, ಅಂದ್ರೆ ನಿಮ್ದು ಸಹ ಕೂಡು ಕುಟುಂಬ. ಹೌದು, ಇದ್ರಲ್ಲೂ ಸಹ ಅನೇಕ ನಿಮ್ಮ ಮೊಮ್ಮಕ್ಕಳು ಸಹ ಚಿತ್ರಕಲೆಯಲ್ಲಿ ಮೊಮ್ಮಕ್ಕಳು ಸಹ ಶುರು ಮಾಡ್ಯಾರ ಈಗ. ಹೌದು ಸರ್, ಮೊಮ್ಮಕ್ಕಳು ನುಗ್ಗಿದ್ದಾರೆ ಚಿತ್ರಕಲಾ ಪ್ರಪಂಚದಲ್ಲಿ ಅವ್ರದೇ ಆದಂತಹ ಸಾಧನೆಗಳನ್ನ ಮಾಡ್ಲಿಕ್ಕೆ. ಜೊತೆಯಾಗಿ ನಿಮ್ಮ ಮಕ್ಕಳು ಸಹ ಅನೇಕ ಸಾಧನೆಗಳಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ. ಹೌದು, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಈಗ ಯಾಕಂದ್ರೆ ಸ್ವಾಭಾವಿಕ ಮನೆಯೊಳಗೆ ಏನ್ ವಾತಾವರಣ ಇರ್ತದೆ, ಮಕ್ಕಳು ಆ ವಾತಾವರಣದಲ್ಲಿ ಬೆಳೆದಾಗ ಆಟೋಮೆಟಿಕಲಿ ಅದೇ ಇದಕ್ಕೆ ನಾವು ಹೋಗ್ತಾರೆ. ಈಗ ಸಾಮಾನ್ಯ ಕ್ರೀಡೆ, ಸಚಿನ್ ತೆಂಡೂಲ್ಕರ್ ಬಹಳ ಪ್ರಸಿದ್ಧ, ಅವನ ಮಗನ ತೆಂಡೂಲ್ಕರ್, ಅವನು ಕ್ರಿಕೆಟ್ ಆಡಲಿ ಶುರು ಮಾಡೋದು, ಎಲ್ಲ ಕ್ರಿಕೆಟ್ ಆಡೋದು. ಈ ಸಂಗೀತಗಾರ ಮಕ್ಕಳು ಸಂಗೀತಗಾರ. ಮನೆ ವಾತಾವರಣದಿಂದ ಅದು ಆಗ್ತದೆ ಹೊರತಾಗಿ ಅದು ಪ್ರತ್ಯೇಕ ಏನಲ್ಲ. ಆದ್ರೆ ಇಲ್ಲಿ ಏನದ ಅಂದ್ರೆ ಡೆಡಿಕೇಶನ್ ಬೇಕು, ಒಂದು ಸರ್ವಾರ್ಪಣ ಬುದ್ಧಿ ಬೇಕು. ಸರ್ವಾರ್ಪಣ ಬುದ್ಧಿಯಿಂದ ಅಂದ್ರೆ ಡೆಡಿಕೇಶನ್ ಕೊಟ್ಟು ವರ್ಕ್ ಮಾಡಿದಾಗ ಅದ್ರೊಳಗೆ ಸಿದ್ಧಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಏನೋ ಮಾಡಿದೆ ಗೀಸ್ ಹಾಕಿದ ಆರ್ಟಿಸ್ಟ್ ಆಗುದಿಲ್ಲ ಅವನು. ಚಿತ್ರ ಬರೆಯೋರೆಲ್ಲರೂ ಆರ್ಟಿಸ್ಟ್ ಅಲ್ಲ, ಗದ್ಯ ಬರೆಯೋರೆಲ್ಲರೂ ಸಾಹಿತಿಗಳಲ್ಲ. ಅದಕ್ಕೆ ತಪಸ್ ಬೇಕಾಗ್ತದೆ, ಡೆಡಿಕೇಶನ್ ಬೇಕಾಗ್ತದೆ. ಅದ್ರೊಳಗೆ ಸಂಪೂರ್ಣ ತಮ್ಮನ್ನು ನಾವು ತೊಡಗಿಸಿಕೊಂಡಾಗ ಯಾವುದೋ ಒಂದು ಕಲಾ ಕ್ಷೇತ್ರ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ. ಎಷ್ಟು ಜನ ಸರ್ ನಿಮ್ಮ ಮಕ್ಕಳು? ನನಗೆ ಒಟ್ಟು 9 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. 3 ಜನರಲ್ಲಿ 3 ಜನರು ಕಲಾವಿದರು. ನಮ್ಮ ಇನ್ನೊಬ್ರು ಕಲಾ ಕ್ಷೇತ್ರ ಕೆಲಸ ಮಾಡದೇ ಇದ್ರು ಅವನಿಗೆ ಕಲಾ ಕ್ಷೇತ್ರದ ಬಗ್ಗೆ ಚಲೋ ಜ್ಞಾನ ಇದೆ. ಇಬ್ರು ಮಾತ್ರ ಇಂಟರ್ನ್ಯಾಷನಲ್. ನಮ್ಮ KV ಕಾಳೆ ಒಬ್ರು, ಶ್ರೀನಾಥ್ ಅವ್ರಕಿನ್ ಸಣ್ಣವ್ರು, ಅವ್ರು ಯುರೋಪ್ನೊಳಗೆ ಬಹಳ ಹೆಸರು ಅವ್ರಿಗೆ. ಅವರೇ ಕರೆಸ್ಕೊಂಡು ಅಲ್ಲಿ ಎಲ್ಲ ಎಕ್ಸಿಬಿಷನ್ ಮಾಡ್ತಾರ ಅವ್ರು ಶ್ರೀನಾಥನ್. ಇವರು ಎಲ್ಲ ಪೇಂಟಿಂಗ್ಸ್ ಎಲ್ಲ ಇಡೀ ವರ್ಲ್ಡ್ ವೈಡ್ ಅವ್ನ ಪೇಂಟಿಂಗ್ಸ್ ನಮ್ಮ KV ಕಾಳೆ ಅವರು. ಈಗ ಅದು ಸ್ವಾಭಾವಿಕ ಅದು ಬೆಳೀತಾರೆ. ಈಗ ಇನ್ನೊಬ್ಬ ನಮ್ಮ ಮೊಮ್ಮಗಳ ಬಗ್ಗೆ, ನಮ್ಮ ದೊಡ್ಡ ಮಗಳು ಆಕೆ ಇಂಜಿನಿಯರ್. ಆಕೆ ಪೋರ್ಟ್ರೇಟ್ ಮಾಡ್ತಾಳೆ, ವಂಡರ್ಫುಲ್ ಪೋರ್ಟ್ರೇಟ್. ಇಲ್ಲ, ಅದ್ರ ಬಗ್ಗೆ ನಾನು ಕೇಳೋಣ ಅಂತಿದ್ದೆ. ನೋಡಿ, ರಜನಿಕಾಂತ್ ಅವರೇ ಸ್ವತಃ ಅವ್ರ ಭಾವಚಿತ್ರವನ್ನ ತೋರಿಸ್ಕೊಂಡಿದ್ದಾರೆ ಅಂತ. ಹೌದು, ಬೀನಾ ಭೋಸ್ಲೆ ಕರೆಕ್ಟ್. ಅವ್ರ ಬಗ್ಗೆ ಹೇಳಿ ಸರ್. ಆಕೆ ಇಂಜಿನಿಯರ್, ಆಕೆ ಸಾಫ್ಟ್ವೇರ್ ಇಂಜಿನಿಯರ್. ಆಕೆ ಬೆಂಗಳೂರ ಕೆಲಸ ಮಾಡ್ತಾಳ. ಉಳಿದ ಟೈಮಿನೊಳಗೆ ಇಂಥವೆಲ್ಲ ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತಾಳ. ಪೆನ್ಸಿಲ್ ವರ್ಕ್ ಮಾಡ್ತಾಳೆ, ಕಲರ್ ಪೆನ್ಸಿಲ್ ವರ್ಕ್, ವಂಡರ್ಫುಲ್ ವರ್ಕ್ ಮಾಡ್ತಾಳೆ. ಸೂಪರ್, ವಂಡರ್ಫುಲ್. ಅಗದಿ ನಮ್ಮ ಆರ್ಟಿಸ್ಟ್ ಕೂಡ ಮಾಡುದಿಲ್ಲ. ಆಕೆ ಯಾವ ಆರ್ಟ್ ಸ್ಕೂಲ್ಗೆ ಹೋಗಿಲ್ಲ, ಇಲ್ಲೇ ನೋಡಿ ಕಲ್ತಿದ್ದಕ್ಕೆ. ಜೀನ್ಸ್ ಅಲ್ಲೇ ಬಂದ್ಬಿಟ್ಟದ. ಹೌದು, ಆಕೆ ಮಾಡ್ತಾಳ. ಅವ್ರ ತಮ್ಮ ಅವನು ಅವನು ಇಂಜಿನಿಯರ್, ಅವನು ಪೇಂಟಿಂಗ್ಸ್ ಮಾಡ್ತಾನೆ. ಬ್ಯೂಟಿ ಅಲ್ಲಿಂದ ಇಟ್ಟ ನೋಡ್ರಿ ಮಾಡಿ, ಕ್ರಿಯೇಟಿವ್ ಅದು ಪೇಂಟಿಂಗ್. ಹಿಂಗೆಲ್ಲ ಅದು ಆಟೋಮೆಟಿಕಲಿ ಆ ವಾತಾವರಣ ಏನಿರ್ತಾರ, ವಾತಾವರಣದೊಳಗೆ ಕಲಾವಿದ. ಇನ್ನೊಬ್ಬ ಸಣ್ಣ ಮೊಮ್ಮಗಳದ ಆಕಿ ಇದು ಉಡುಪಿ ಒಳಗೆ ಕಲಿತಾಳ. ಇನ್ನೊಬ್ಬ ಮಗಳಾಕಿ ಆಕಿ ಡ್ರಾಯಿಂಗ್ ಭಾಳ ಚೆನ್ನಾಗಿ ಮಾಡ್ತಾಳ. ಡ್ರಾಯಿಂಗ್ ಮಾಡ್ತಾಳ. ಆಮೇಲೆ ಲಿಟ್ರೇಚರ್ ಅಂತೂ ವಂಡರ್ಫುಲ್ ಆಕಿ. ಕನ್ನಡದಾಗೂ ಬರೀತಾಳ, ಇಂಗ್ಲಿಷ್ನಾಗೂ ಬರೀತಾಳ. ಉಡುಪಿ ಶಾರದಾ ಹೈಸ್ಕೂಲ್ ಒಳಗೆ ಕಲೀಲಿಕ್ಕೆ ಬಿಟ್ಟಾರ ಅವ್ರು ಇಬ್ಬರು. ಆಕಿನ ಅವ್ರ ತಮ್ಮನಿ ಅವ್ರು ಮಾಡ್ತಾರೆ. ಹಿಂಗದು ಹಿಂಗಂತ ಹೇಳಿಕಾಲ. ಇನ್ನೊಬ್ಬ ನಮ್ಮ ಸಣ್ಣ ಮಗಳ ಮಗ 6 ವರ್ಷದವನ, ಇನ್ನ 6 ವರ್ಷ ಅವನು 2 ಕೈಲಿ ಒಬ್ಬ ವರ್ಕ್ ಮಾಡ್ತಾನ. ಬ್ರಷ್ ಆಡ್ದು ಅವನಂಗೆ ಬ್ರಷ್ ಆಡ್ಸಕ್ ಬರೋದಿಲ್ಲ. ನಮ್ಗೆ ಅಟ್ ಸರ ತನಗೇನ್ ಬರ್ತಾ ಅದ್ರ ಚಿತ್ರ ಅಂತ. ಹಿಂಗ ಅದು ಮನಿ ವಾತಾವರಣದ ಮ್ಯಾಗಂತ ಇದ್ದಾಗ. ಸರ್, ಚಿತ್ರಕಲೆ ಜೊತೆಗೆ ಈ ಶಿಲ್ಪಕಲಾ ಕೃತಿಗಳನ್ನು ಸಹ ನೀವು ರಚಿಸಿದ್ರಿ ಅಂತ ಕೇಳ್ಪಟ್ವಿ. ಹೌದು, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ. 1962 ನಾನು ಇನ್ನೂ ಗದಗಿನಲ್ಲೇ ಇದ್ದೆ. ನಾನು ಇದೇ ಸಂಡೂರಿಗೆ ಬಂದಿರಲಿಲ್ಲ. ನಮ್ಮ ವಿಜಯ ಕಲಾ ಮಂದಿರದಲ್ಲೇ ನಾವು ಮೂರ್ತಿ ಶಿಲ್ಪಕಲಾ ಕಲಿಸುವಂತದ್ದು ಕ್ಲಾಸಸ್, ನಾವು ತರಗತಿಯನ್ನು ಚಾಲೂ ಮಾಡಿದ್ವಿ. ಅಲ್ಲೇ ನಾನು ಮಾಡಲಿಂಗ್ ಅನ್ನು ಕಲ್ತಿದ್ದೆ. ಮಣ್ಣಿನೊಳಗೆ ಮೂರ್ತಿಗಳನ್ನು ಮಾಡ್ತಿದ್ವಿ, ಕ್ಲೇ ಮಾಡಲಿಂಗ್. ಅದನ್ನೆಲ್ಲ ಅಲ್ಲಿ ನಮಗೆ ಮುಂಬೈ JJ ಸ್ಕೂಲ್ನೊಳಗೊಬ್ರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡಿದವರು K ಚೆಟ್ಟಿ ಅಂತೇಳಿ. ಅವ್ರು ಅಲ್ಲಿ ಸರ್ವಿಸ್ ಮಾಡಿ ಕನ್ನಡದವರು. ಅವ್ರು ಇಲ್ಲಿ ಸೆಟ್ಲ್ ಆಗಿದ್ರು. ಬಂದು ನಮಗೆಲ್ಲ ಅವ್ರು ಗೈಡ್ ಮಾಡಿದ್ರು. ಗದಿಗೆ ಬಂದು ನಮಗೆಲ್ಲ ಗೈಡ್ ಮಾಡ್ತಿದ್ರು, ಮಾಡಲಿಂಗ್ ಹೆಂಗೆ ಮಾಡೋದು, ಮೂರ್ತಿಗಳನ್ನು ಹೆಂಗೆ ಮಾಡ್ಬೇಕೆಲ್ಲ. ಹಿಂಗಾಗಿ ಅಲ್ಲಿ ಮೂರ್ತಿಗಳನ್ನು ಮಾಡೋದು ನಾನು ಕಲಿತೆ. ಸೊಳ್ಳೂರಿಗೆ ಬಂದ್ಮೇಲೆ ಕೆಲವು ಕೂಡ್ಲಿಗೆ ಹತ್ರ ಯಾರೋ ಒಬ್ಬ ಟೀಚರ್ ಸಿದ್ದಪ್ಪ ಜನ ಏನೋ ಹೆಸರು, ಅವ್ರದ್ದೊಂದು ಮೂರ್ತಿ ಮಾಡ್ತಿದ್ರು. ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಒಂದು ಸಿಮೆಂಟ್ನಲ್ಲಿ ಮಾಡಿಕೊಟ್ಟೆ. ಇವೆಲ್ಲ NMDC ಅವರಿಗೆ, ಮಯೂರ್ನವರು ಎಮ್ಮ ಗೋರ್ಪಡೆ ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡಿಕೊಟ್ಟೆ. ಬೇರೆ ಬೇರೆ ಸ್ಟ್ಯಾಚ್ಯೂಗಳನ್ನು ನಾವು ಮಾಡಿಕೊಟ್ಟಿದ್ದೀನಿ. ಕರಗತ ಆಗಿರುತ್ತೆ ಮೂರ್ತಿ ಶಿಲ್ಪಗಳನ್ನು ಮಾಡೋದು. ಆ ಮಣ್ಣಿನೊಳಗೆ ಮಾಡಿಕೊಂಡು ಆಮೇಲೆ ಫೈಬರ್ನೊಳಗೆ ಅದನ್ನ ಪಡಿಯಸ್ ತೆಗೆದು ಆಮೇಲೆ ಅದನ್ನ ಬ್ರಾಂಜಿನಲ್ಲೇ ಕಾಸ್ಟಿಂಗ್ ಮಾಡೋದು. ಕಂಚಿನಲ್ಲಿ ಮಾಡ್ಲಿಕ್ಕೆ ಇಲ್ಲಂತೂ ಇಲ್ಲ, ಬೆಂಗಳೂರಿಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಫೌಂಡ್ರಿ ಇರ್ತಾವಲ್ಲೇ, ಅಲ್ಲಿ ತಗೊಂಡೋಗಿ ಅದನ್ನ ಎಲ್ಲ ಮೂರ್ತಿ ಮಾಡಿ. ಹಂಗೆ 2 ಕಂಚಿನ ಮೂರ್ತಿಗಳನ್ನು ಇಲ್ಲಿ ಲಾಡ್ ಸಾಹೇಬ್ರು ವಿಠಲ್ ರಾವ್ ಸಂತೋಷ್ ಲಾಡ್ ಇದ್ದಾರಲ್ಲ, ಅವ್ರ ತಾತಂದೊಂದು ಮಾಡಿಕೊಟ್ವಿ. ಎಮ್ಮ ಗೋರ್ಪಡೆ ಅವ್ರದ್ದೊಂದು ಇದು ಮಾಡಿಕೊಟ್ವಿ ಸ್ಮೈವರ್ಗೆ. ಅವ್ರು ಅಲ್ಲೊಂದು ಮಾಡ್ಕೊಂಡು ಇಟ್ಟಿದ್ದಾರೆ. ಹಿಂಗೆ ಅದು ಮಾಡ್ತಾ ಇರ್ತೀನಿ. ಯಾವಾಗ ಮಾಡಲಿಂಗ್ ಅಂತ ಅದನ್ನ ಬಿಟ್ಟಿಲ್ಲ.
ಈಗ ನಿಮ್ ಕಾಲದಲ್ಲಿ ನಾವುಗಳೆಲ್ಲ ಕಲಾ ತಪಸ್ಸಿನೊಂದಿಗೆ ಈ ಫೀಲ್ಡ್ಗೆ ಒಂದು ಪಕ್ವತೆ ಪಡ್ಕೊಂಡೆ ಆ ನಂತರ ಕಲಾ ರಂಗಕ್ಕೆ ಬರ್ತಾ ಇದ್ವಿ. ಇವಾಗ್ನವ್ರು ತುಂಬಾ ಫಾಸ್ಟ್ ಫುಡ್ ಸರ್, ಇವಾಗಿನ ಜನರೇಷನ್ ಎಲ್ಲ ಜನ್ಜಿ ಅಂತೆಲ್ಲ ಜನರೇಷನ್ ಗಳೆಲ್ಲ ಹೇಳ್ತಾ ಇದ್ದಾರೆ. ಇವಾಗ್ನವ್ರಿಗೆ ಕಲೆ ಬಗ್ಗೆ ಆಸಕ್ತಿ ಇರೋಂತವ್ರಿಗೆ ಮತ್ತು ಚಿತ್ರಕಲಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಕಲಾ ಪ್ರೌಢಿಮೆಯನ್ನ ಮೆರಿಬೇಕನ್ನೋರಿಗೆ ಹೇಗ್ ಮಾರ್ಗದರ್ಶನ ಮಾಡಕ್ ಬಯಸ್ತೀರಿ? ಈಗ ನೋಡ್ರಿ, ನಾವು ಕಲಿಯುವಾಗ ಅದೊಂದು ಪದ್ಧತಿನೇ ಬೇರೆ ಇತ್ತು. ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇರ್ತಿದ್ದು, ಅಂದ್ರೆ ಕಟ್ಟುಪಾಡುಗಳು, ಹೇಗೆ ಇರಬೇಕು ಚಿತ್ರ, ಹಾಗೆ ಇರಬೇಕು, ಇಂಥ ಬಣ್ಣಗಳು ಎಲ್ಲ ನಮ್ಗೆ ಕಟ್ಟುಪಾಡುಗಳು ಇರ್ತಿದ್ವು. ಈಗ ಅದು ಏನಾಗಿದೆ, ಅದೆಲ್ಲ ಹೋಗ್ಬಿಟ್ಟಿದೆ ಅಂದ್ರೆ ನೀತಿ ನಿಯಮಗಳಿಗೆ ಕಟ್ಟುಪಾಡಿನ ನಾವು ಕಲ್ತವ್ರು. ಈಗ ಅದು ಇಲ್ಲ. ನಮ್ಮ ಸ್ವತಂತ್ರ ಬುದ್ಧಿ ಏನ್ ಕೆಲಸ ಮಾಡ್ತದೆ ಅದ್ರ ಮೇಲಿಂದ ಕಲಾಕೃತಿಗಳನ್ನ ತಯಾರು ಮಾಡ್ಬೇಕು. ಅದಕ್ಕೆ ಆಧುನಿಕ ಚಿತ್ರಕಲೆ ಅಂತ ನಾವು ಹೇಳ್ತೀವಿ. ಹೊಸ ಚಿತ್ರಗಳು ಅಂದ್ರೆ ಶೈಲಿ ಯಾವ್ದ, ರಾಜಪೂತ್ ಶೈಲಿ ಮಾಡಿದೆ ನಾನು, ಈ ಅವೆಲ್ಲ ಹಳೆ ಪದ್ಧತಿ. ಅದು ಹೊಸದು ನೀ ಏನು ಹೇಳ್ತೇವೆ ಅನ್ನೋದು ನಿಂದ ರೀತಿ ಒಳಗೆ ಹೇಳೋ ಅನ್ನೋದು ಈಗಿನ ಎಜುಕೇಶನ್ ನಡೀತಾ ಇದೆ. ಹೀಗಾಗಿ ಅದನ್ನು ಹಿಂದಿನ ಕಲಾಕೃತಿಗಳನ್ನು ನೋಡಬೇಕು, ನೋಡಿ ನಾನು ಇದ್ರೊಳಗೆ ಹೊಸದನ್ನು ಏನು ಮಾಡ್ಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯೋಚನೆ ಮಾಡಬೇಕು ಕಲಾವಿದ ಆಗ್ಬೇಕನ್ನೋ. ಅವಾಗ ಸ್ವತಂತ್ರವಾಗಿ ಅವನದೇ ಆದಂಥ ಒಂದು ಶೈಲಿಯನ್ನು ರೂಪಿಸಿಕೊಂಡು ಕಲಾಕೃತಿಗಳನ್ನ ರಚಿಸಬೇಕು. ಇದು ಈಗಿರುವಂಥ ಒಂದು ದೊಡ್ಡ ಸವಾಲು. ಈಗ ಮೊದಲು ನಾವೇನ್ ಮಾಡ್ತಿದ್ವಿ, ರಜಪೂತ್ ಶೈಲಿ ಅಂದ್ರೆ ಅದು ಕಟ್ ಮಾಡೋದು, ಅದೇ ಶೈಲಿ ನಕಲು ಮಾಡ್ದಂಗೆ ಇರೋದು. ಈಗ ನಕಲದ ಪ್ರಶ್ನೆನೇ ಇಲ್ಲ. ಮೊಘಲ್ ಶೈಲಿಗಳು ಮಾಡೋದು ಅವೆಲ್ಲ ಕಟ್ ಮಾಡೋದು. ಡೆಕ್ಕನಿ ಶೈಲಿ ಅಂದ್ರೆ ಈ ದಕ್ಷಿಣದ ಈ ಮುಸ್ಲಿಂ ಬಿಜಾಪುರ, ಗುಲ್ಬರ್ಗ, ಇವೆಲ್ಲ ಶಾಹಿ ಮಂಥನಗಳಿದ್ದು ಅವ್ರದೇ ಒಂದು ಶೈಲಿ. ಇವನ್ನೆಲ್ಲ ನಕಲು ಮಾಡಿ ನಾವು ಚಿತ್ರಗಳನ್ನು ಮಾಡ್ತಿದ್ವಿ. ಈಗ ಹಂಗಿಲ್ಲ. ಇದು ಯಾರ್ದಪ್ಪ ಚಿತ್ರ, ಇದು ವಿನೋದ್ ಅವ್ರು ಮಾಡಿದ್ದೆ ಚಿತ್ರ ಇದು ಅಂತ ಆಗ್ಬೇಕು. ಈಗ ಇಂಥ ಶೈಲಿ ಅಂತ ಹೇಳಂಗಿಲ್ಲ. ಅಂಥ ಒಂದು ಪ್ರವೃತ್ತಿ ನಾವು ಬೆಳೆಸ್ಬೇಕಾದ್ರೆ ಬಹಳ ಕಲಾಕೃತಿಗಳನ್ನು ನೋಡ್ಬೇಕು. ಜಗತ್ ಪ್ರಸಿದ್ಧ ಕಲಾವಿದರು ಪಿಕಾಸೋ ಅಂತವ್ರೆಲ್ಲ ವರ್ಕ್ ಮಾಡಿದ್ದಾರೆ, ಅವನ್ನೆಲ್ಲ ನೋಡ್ಬೇಕು. ಅವ್ರಿಗೆ ಜಗತ್ ಪ್ರಸಿದ್ಧಿ ಹೆಂಗ್ ಬಂತು, ಅವ್ರದೇ ಒಂದು ಶೈಲಿ. ನಮ್ಮ ಇಲ್ಲಿ ಹೆಬ್ಬಾರ್ ಅವರು ಬಹಳ ದೊಡ್ಡ ಕಲಾವಿದರು, ಅವರು ಎಲ್ಲಾ ಶೈಲಿ ಒಳಗೆ ಮೊದಲು ವರ್ಕ್ ಮಾಡ್ಯಾರ ಅವರು. ಆಮೇಲೆ ಮಾಡರ್ನ್ ಇದಕ್ ಬಂದ್ರು, ಬರೀ ಕಲರ್ಸ್ ಕೊಟ್ಟು ಎಕ್ಸ್ಪ್ರೆಷನ್ ಕೊಡೋರು ಅಂಥವ್ರು. ಅಲ್ಮೇಲ್ಕರ್ ಅವರೆಲ್ಲ ಹಳೆ ಶೈಲಿ ಒಳಗೆ ವರ್ಕ್ ಪೋರ್ಟ್ರೇಟ್ ಮಾಡೋರು. ಹಿಂಗೆಲ್ಲ ಈಗ ಹೊಸ ಟ್ರೆಂಡ್ ಏನು ಬಂತು ಇದ್ರ ಪ್ರಕಾರ ಈಗೆಲ್ಲ ಸ್ಕೂಲ್ನೊಳಗೂ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು 70-80 ಆರ್ಟ್ ಸ್ಕೂಲ್ಸ್ ಇವೆ. ಹೊಸ ರೀತಿಯನ್ನು ಅವರು ಕಲಿಸ್ಲಿಕ್ಕತ್ತಿದ್ದಾರೆ ಮಕ್ಕಳಿಗೆ. ಏನೋ ಇದನ್ನ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಕಟ್ಟಪಾಡುಗಳಿದ್ವಲ್ಲ ಅವನ್ನೆಲ್ಲ ತೆಗೆದು ಹಾಕ್ಯಾರ. ಯಾವುದೋ ಒಂದು ವಸ್ತುವನ್ನು ಆರಿಸಿಕೊಂಡಾಗ ಅದನ್ನು ಯಾವ ರೀತಿ ನಾನು ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನ ಕಲಾವಿದರಾಗಬೇಕಾದವರು ಕಲಿಬೇಕಾಗಿದ್ದು, ಅದನ್ನ ಅವ್ರು ಕಲಿಬೇಕು. ಈ ಕೊನೆದಾಗಿ ಚಿತ್ರಕಲಾ ಕ್ಷೇತ್ರದಲ್ಲಿ ಏನಾದ್ರೂ ಬದಲಾವಣೆ ತರೋದಾದ್ರೆ ಅಥವಾ ಸರ್ಕಾರಗಳು ಇದಕ್ಕೆ ಉತ್ತೇಜನಗಳು ಕೊಡ್ಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ನೀವು ಬಯಸ್ತೀರಿ ಸರ್? ನೋಡ್ರಿ, ಇದು ಬಹಳ ದಿವಸದ ಒಂದು ಹೋರಾಟ ಇದೆ. ನಮ್ಮ ಎಲ್ಲಾ ಆರ್ಟ್ ಸ್ಕೂಲ್ಸ್, ಈಗಿನ ಎಲ್ಲಾ ಸ್ಕೂಲ್ಸ್, ಸಾಮಾನ್ಯವಾಗಿ ಎಲ್ಲಾ ಸ್ಕೂಲ್ಸ್ ನಲ್ಲಿ ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ ಅಂತ ಬಂದಿದೆ. ಅಂದ್ರೆ ಚಿತ್ರಕಲಾ ಆಗ್ಬೇಕನ್ನೋರು ಆ ಕೋರ್ಸ್ ಅನ್ನು ಮುಗಿಸಿದ್ರೆ ಚಿತ್ರಕಲಾ ಶಿಕ್ಷಕರಾಗ್ತಾರೆ. ಆಮೇಲೆ ಅದ್ರೊಳಗೆ ಆರ್ಟ್ ಮಾಸ್ಟರ್ ಅಂತಿದೆ, ಹೈಯರ್ ಆರ್ಟ್ ಮಾಸ್ಟರ್ ಅಂತಿದೆ. ಡಿಪ್ಲೊಮಾ ಕೋರ್ಸ್ ಬೇರೆ, ಇದು ಟೀಚಿಂಗ್ ಲೈನ್ ಬೇರೆ, ಹಿಂಗ್ ಬೇರೆ ಇದನ್ನ ಸರ್ಕಾರದವ್ರು ಪರ್ಮಿಷನ್ ಕೊಡ್ತಾರೆ. ಆರ್ಟ್ ಇದು DTC ಮಾಡ್ಲಿಕ್ಕೆ, DMS ಅವನ್ನೆಲ್ಲ ಮಾಡ್ಲಿಕ್ಕೆ, ಆರ್ಟ್ ಮಾಸ್ಟರ್ ಮಾಡ್ಲಿಕ್ಕೆ ಎಲ್ಲ ಪರ್ಮಿಷನ್ ಕೊಡ್ತಾರೆ. ಮುಂದೆ ನಾವು ಕಲ್ತು ಮಂದಿ ಎಲ್ಲಿ ಹೋಗ್ಬೇಕು? ಅಪಾಯಿಂಟ್ಮೆಂಟ್ಸ್ ಇಲ್ಲ. ಸರ್ಕಾರದವ್ರು ಅಪಾಯಿಂಟ್ಮೆಂಟ್ ಕೊಡೋದಲ್ಲ ಎಲ್ಲಾರು ಒಂದು ಸ್ಕೂಲ್ನಾಗ. ಈಗ ಇಷ್ಟು ಪ್ರೈಮರಿ ಸ್ಕೂಲ್ಸ್ ಅದಾವ ಇಡೀ ಕರ್ನಾಟಕದೊಳಗೆ, ಲಕ್ಷಾಂತರ ಪ್ರೈಮರಿ ಸ್ಕೂಲ್ಸ್ ಅದಾವ. ಒಂದು ಸಾಲಿಗೆ ಒಬ್ಬ ಟೀಚರ್ ಅಂತ ತಗೊಂಡ್ರು ಈಗೇನು ಖಾಲಿ ಡ್ರಾಯಿಂಗ್ ಟೀಚರ್ ಇರ್ತಾರೆ, ಅವ್ರು ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಸಿಗ್ತದೆ. ಅವರು ಆ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾರೆ, ಅವ್ರಿಗೆ ಜೀವನ ಸಿಗ್ತದೆ. ಮತ್ತು ಎಜುಕೇಶನ್, ಆರ್ಟ್ ಎಜುಕೇಶನ್ ಕೂಡ ಸಣ್ಣ ಮಕ್ಕಳಲ್ಲಿ ಬೆಳೀತಿದೆ. ಇದು ಒಂದು ಪ್ರವೃತ್ತಿ ನಾನು ಮುಖ್ಯವಾಗಿ ಒತ್ತಾಯ ಮಾಡ್ತೀನಿ ನಾನು ಸರ್ಕಾರದವ್ರಿಗೆ. ಇದು ಮಾತ್ರ ಪ್ರತಿ ಒಂದು ಸ್ಕೂಲಿಗೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ಒಂದು ಆರ್ಟ್ ಟೀಚರ್ನ ಕಳಿಸಿದ್ರು ಸಾಕು. ಲಕ್ಷಾಂತರ ಟೀಚರ್ಸ್ ಇವತ್ತು ಖಾಲಿ ಆಡಾಡ್ತಾರೆ. ಇಲ್ಲೇ ಸುಮ್ಮನೆ ಈ ಫೈಟಿಂಗ್ ಅದು ಇದು ಅಂತ ಡಿಪ್ಲೊಮಾ ಆದವ್ರಂತ ಅವ್ರಂತ DTC ಆಗಿದ್ರು ಸಾಕು. ನಮ್ಮ ಸ್ವತಃ ನಮ್ಮ ಗುರುಗಳು ಬರೇ ಆರ್ಟ್ ಮಾಸ್ಟರ್ ಹಿಂದೆಗಡೆ ಮಾಡ್ಕೊಂಡ್ರು. ಅವ್ರು DTC ಆಗಿ ಡ್ರಾಯಿಂಗ್ ಟೀಚರ್ ಆಗಿದ್ರು ಅವ್ರು. ಆಮೇಲೆ ಆರ್ಟ್ ಮಾಸ್ಟರ್ ಪರೀಕ್ಷೆ ಮಾಡ್ಕೊಂಡ್ರು. DTC ಆದ್ರೆ ಮುಂದೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. DTC ಆದವ್ರು ಕೂಡ ಪ್ರತಿ ಪ್ರೈಮರಿ ಸ್ಕೂಲ್ಗೆ ಒಬ್ಬ ಡ್ರಾಯಿಂಗ್ ಟೀಚರ್ ಕೊಟ್ಟರೆ ಸಾಕು, ಆ ಒಂದು ಅಪಾಯಿಂಟ್ಮೆಂಟ್ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇದನ್ನು ಸರ್ಕಾರದವ್ರಿಗೆ ನಾನು ಒತ್ತಾಯಪೂರ್ವಕ ಹೇಳ್ತೀನಿ, ಏನಾದರೂ ಮಾಡಿ ಈ ಕೆಲಸ ಮಾಡೋದು. ಇದಾಗಿತ್ತು ಇವತ್ತಿನ ಸಾಧಕರ ಜೊತೆ ಒಂದೊಳ್ಳೆ ಮಾತುಕತೆ ಡಾಕ್ಟರ್ ನಾಡೋಜ VT ಕಾಳೆ ಅವರೊಂದಿಗೆ. ಇನ್ನಿತರ ಸುದ್ದಿಗಳಿಗಾಗಿ ನ್ಯೂಸ್ ಟ್ಯಾಗ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ಮತ್ತು ಚಿತ್ರಕಲಾ ರಂಗದಲ್ಲಿ ನಿಮ್ಮೊಂದು ವ್ಯಕ್ತಿ ಚಿತ್ರಣವನ್ನ ನಮಗೆ ಪರಿಚಯಿಸಿದ್ರಿ. ಜೊತೆಗೆ ಚಿತ್ರಕಲಾ ಕ್ಷೇತ್ರದಲ್ಲಿ ಆಗ್ಬೇಕಾದಂತ ಅನೇಕ ಬದಲಾವಣೆಗಳ ಬಗ್ಗೆನೂ ಸಹ ನಾಂದಿ ಹಾಡಿದ್ರಿ. ಸೊ ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡಿದಕ್ಕೆ ನ್ಯೂಸ್ ಟ್ಯಾಗ್ ಕನ್ನಡದ ಪರವಾಗಿ ಅನಂತ ಧನ್ಯವಾದಗಳು ಸರ್. ನನ್ನ ಅನಂತ ಧನ್ಯವಾದಗಳು. ಯಾಕಂದ್ರೆ ಮನೆಯ ತನಕ ಬಂದು ನನ್ನನ್ನು ಮಾತಾಡಿಸಿ
ಇದನ್ನು ಪ್ರಚಾರ ಮಾಡಲಿಕ್ಕೆ ಅವರು ಕೈಗೊಂಡಂಥ ಒಂದು ಕಾರ್ಯಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಇಂಥ ಕಾರ್ಯಕ್ಕೆ ಇನ್ನೂ ಸಾಧಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ. ಅವ್ರನ್ನೂ ಸಹ ತಾವು ಇದೇ ಥರ ಪ್ರಚಾರ ಅವರಿಗೆ ಕೊಡಬೇಕು. ಎಷ್ಟೋ ಜನ ಪ್ರಚಾರ ಇಲ್ಲದೆ ಮನೆಯೊಳಗೆ ಒಂದು ಎಲೆ ಮರಿ ಕಾಯಿ ಅಂತ ಇರ್ತಾರೆ, ಅಂಥವ್ರಿಗೆಲ್ಲ ಪ್ರಚಾರಕ್ಕೆ ತರಬೇಕು ಅಂತ ಹೇಳ್ತಾ ನ್ಯೂಸ್ ಟ್ಯಾಗ್ ಕನ್ನಡ ಚಾನಲ್ಗೆ ನಾನು ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.